ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಪಾಕಿಸ್ತಾನದ ಪಂಜಾಬ್ ಫ್ರಾನ್ಸ್ನ ಕುಗ್ರಾಮದಲ್ಲಿ ನೆಲೆಸಿದ್ರು ಮಾಜಿ ಪ್ರಧಾನಿ. ಭಾರತದ ದೇಶದಲ್ಲಿ ಕ್ರಾಂತಿ ಮಾಡಿದ ಶ್ರೇಯ ಅವರಿಗೆ ಸಲ್ಲತ್ತೆ. ಮನಮೋಹನ್ ಸಿಂಗ್ ನಿಧನಕ್ಕೆ ಸಂತಾಪ ಸೂಚಿಸಿದ ಸಿಎಂ ಸಿದ್ದರಾಮಯ್ಯ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆ ಬೆಳಗಾವಿಯಲ್ಲಿ ಶುಕ್ರವಾರ ನಡೆಯಬೇಕಿದ್ದ ಸಮಾವೇಶ ರದ್ದು ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆ ಶುಕ್ರವಾರ ದೆಹಲಿಗೆ ಪ್ರಯಾಣ ಬೆಳೆಸಿದ ಕೇಂದ್ರ ಕಾಂಗ್ರೆಸ್ ನಾಯಕರು. ಐತಿಹಾಸಿಕ ಕಾಂಗ್ರೆಸ್ ಶತಮಾನೋತ್ಸವದ ಅಧಿವೇಶನ ಮುಂದೂಡಿಕೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಪಾಕಿಸ್ತಾನದ ಪಂಜಾಬ್ ಫ್ರಾನ್ಸ್ನ ಕುಗ್ರಾಮದಲ್ಲಿ ನೆಲೆಸಿ ಭಾರತದ ದೇಶದಲ್ಲಿ ಕ್ರಾಂತಿ ಮಾಡಿದ ಶ್ರೇಯ ಅವರಿಗೆ ಸಲ್ಲತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಪಾಕಿಸ್ತಾನದ ಪಂಜಾಬ್ ಫ್ರಾನ್ಸ್ನ ಕುಗ್ರಾಮದಲ್ಲಿ ನೆಲೆಸಿ ಭಾರತದ ದೇಶದಲ್ಲಿ ಕ್ರಾಂತಿ ಮಾಡಿದ ಶ್ರೇಯ ಅವರಿಗೆ ಸಲ್ಲತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಅವರಿಗೆ 92 ವರ್ಷಗಳಾಗಿತ್ತು. ಅವರು ಒಂದು ರೀತಿಯಲ್ಲಿ ಅವರ ಬದುಕನ್ನು ನೋಡಿದಾಗ ಕೇಳಿಸ್ತಾ ಇಲ್ವೇನ್ರಿ? ಹೌದಾ? ಅವರು ಒಂದು ರೀತಿ ಪವಾಡ ಆದ ರೀತಿಯಲ್ಲಿ ಅವರ ಬದುಕನ್ನು ನೋಡಲಿಕ್ಕೆ ಸಾಧ್ಯ. ಇವತ್ತಿನ ಪಾಕಿಸ್ತಾನ ಇದೆಯಲ್ಲ, ಅಲ್ಲಿ ಒಂದು ಕುಗ್ರಾಮದಲ್ಲಿ ಜನಿಸ್ತವರು. ಪಂಜಾಬ್ ಪ್ರಾವಿನ್ಸ್. ಅಲ್ಲಿಂದ ದೇಶದ ಒಬ್ಬ ಖ್ಯಾತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾಗಿದ್ದಾರೆ. ಜಗತ್ತಿನಲ್ಲೇ ಒಬ್ಬರು ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು. ಅವರು 5 ವರ್ಷ ನರಸಿಂಹರಾಯರ ಸಂಪುಟದಲ್ಲಿ ಆರ್ಥಿಕ ಕಾರ್ಯದರ್ಶಿಗಳಾಗಿದ್ದರು. ಆ ಕಾಲದಲ್ಲಿ ಉದಾರೀಕರಣ, ಖಾಸಗೀಕರಣ ಮಾಡಿ the Indian economy has been opened up. In the global sphere. ಆ ಕಾರಣ ಅದು ಮಾಡದ್ರಿಂದ ಆರ್ಥಿಕ ಮುಗ್ಗಟ್ಟಿದೆಯಲ್ಲ, ದೇಶದಲ್ಲಿದ್ದಂಥ ಆರ್ಥಿಕ ಮುಗ್ಗಟ್ಟು ಅದು ನಿವಾರಣೆ ಆಯಿತು ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗಿದೆ. ಅದಾದಮೇಲೆ
2004ರಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಗಳಿಸಿದಾಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ನಿರಾಕರಣೆ ಮಾಡಿದಾಗ ಇವರನ್ನು ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ. ಸುಮಾರು 10 ವರ್ಷಗಳ ಕಾಲ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಹುಶಃ ದೇಶ ಕಂಡಂಥ ಪ್ರಾಮಾಣಿಕ ಪ್ರಧಾನಮಂತ್ರಿಗಳಲ್ಲಿ ಇವರು ಕೂಡ ಒಬ್ಬರು. ರಾಜಕಾರಣದಲ್ಲಿ ಪ್ರಾಮಾಣಿಕತೆಯನ್ನು ಕಾಣ್ತಕ್ಕಂಥದ್ದು ಕಷ್ಟ. ಆದರೆ ಇವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಅತ್ಯಂತ ಪ್ರಾಮಾಣಿಕರಾಗಿ ಕೆಲಸ ಮಾಡಿದ್ದಾರೆ. ದೇಶದ ಖ್ಯಾತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾಗಿದ್ದರು ಮನಮೋಹನ್ ಸಿಂಗ್ ಅವರು 5 ವರ್ಷ ನರಸಿಂಹರಾಯರ ಸಂಪುಟದಲ್ಲಿ ಆರ್ಥಿಕ ಕಾರ್ಯದರ್ಶಿಯಾಗಿದ್ದರು. ಆ ಕಾಲದಲ್ಲಿ ಉದಾರೀಕರಣ, ಖಾಸಗೀಕರಣ ಮಾಡಿ ಭಾರತದ ಆರ್ಥಿಕತೆಯನ್ನು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡುವಂತೆ ಮಾಡಿದ್ರು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಶುಕ್ರವಾರ ನಡೆಯಬೇಕಿದ್ದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ರದ್ದು ಮಾಡಲಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಶುಕ್ರವಾರ ನಡೆಯಬೇಕಿದ್ದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ರದ್ದು ಮಾಡಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು. ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಗುರುವಾರ ರಾತ್ರಿ ನಡೆದ ತುರ್ತು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾವೇಶ ನಡೆಯಬೇಕಿದ್ದ ವೇದಿಕೆಯಲ್ಲಿಯೇ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿದೆ. ಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ವರಿಷ್ಠರ ಬಳಿ ಮಾತನಾಡಿ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಆದಷ್ಟು ಬೇಗ ತಿಳಿಸಲಾಗುವುದು ಎಂದರು. ಈ ದೇಶದ ಒಬ್ಬ ದೊಡ್ಡ ಆಸ್ತಿ, ಈ ದೇಶಕ್ಕೆ ಆಸ್ತಿ ನಮ್ಮ ರಾಷ್ಟ್ರದ ಹಿರಿಯ ನಾಯಕರು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದವ್ರನ್ನ 92ನೇ ವಯಸ್ಸಿನಲ್ಲಿ ಕಳ್ಕೊಂಡಿದ್ದಾರೆ. ಅಬ್ದುಲ್ ಕಲಾಂ ಅವರು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನಿಸಿದಾಗ, ನನಗೆ ಅಧಿಕಾರ ಮುಖ್ಯ ಅಲ್ಲ, ಈ ದೇಶದ ಭವಿಷ್ಯಕ್ಕೋಸ್ಕರ ಒಬ್ಬ ಆರ್ಥಿಕ ತಜ್ಞ ಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ ಅವ್ರನ್ನ ನೇಮಕ ಮಾಡಿ ಒಂದು ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿದಂತ ಇತಿಹಾಸ ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಅತಿ ದೊಡ್ಡ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದನ್ನ ನಾವೆಲ್ಲ ಇಲ್ಲಿ ಸ್ಮರಿಸಬಹುದು. ಒಬ್ಬ ಸರಳತೆ, ಒಂದು ದೊಡ್ಡ ಹೆಸರು, ಒಂದು ಮಾತು ಕೂಡ ಬಹಳ ಮೃದುವಾದಂತ ಮಾತು, ಯಾವಾಗಲೂ ಕೂಡ ಗಾಂಭೀರ್ಯತೆ, ಪ್ರಾಮಾಣಿಕತೆ, ಆಡಳಿತದಲ್ಲೂ ಕೂಡ ಈ ದೇಶವನ್ನ ಎಲ್ಲ ರಂಗದಲ್ಲೂ ಕೂಡ ಆಂತರಿಕವಾದ ವಿಚಾರ ಇರ್ಬೋದು, ಹೊರಗಡೆ ದೇಶಗಳ ಜೊತೆ ಇರುವಂತ ಒಂದು ಸಂಬಂಧ ಇರ್ಬೋದು, ಮತ್ತು ಅವರ ಕಾಲದಲ್ಲಿ ಕೊಟ್ಟಂತ ಅನೇಕ ಕಾಯ್ದೆಗಳು ಇವತ್ತು ನಾವೇನು ಬಡವರಿಗೋಸ್ಕರ ಮನ್ರೇಗಾ ಅಂತ ಏನು ನಾವು ನಮ್ಮ ಹಳ್ಳಿಲಿ ಗ್ರಾಮೀಣ ಪ್ರದೇಶದ
ಬದುಕಿನಲ್ಲಿ ಉದ್ಯೋಗ ಗ್ಯಾರಂಟಿಯನ್ನ ಸೃಷ್ಟಿ ಮಾಡಿದ್ದೇವೆ. ಒಬ್ಬ ಆರ್ಥಿಕ ತಜ್ಞ ಬಡವರ ಬದುಕಿನ ಬಗ್ಗೆ ಒಂದು ರೂಪವನ್ನ ಕಲಿಸ್ಕೊಟ್ಟಂತ ಒಬ್ಬ ಹಿರಿಯ ನಮ್ಮ ನಾಯಕರು. ಜೊತೆಗೆ ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್. ಇದಕ್ಕಿನ್ನ ಇನ್ಯಾರು ಈ ದೇಶಕ್ಕೆ ಇಂತ ಕಾಯ್ದೆಗಳನ್ನ ಕೊಟ್ಟು, ಆಹಾರ ಬದ್ಧತೆ ಕಾಯ್ದೆ, ಇದನ್ನೆಲ್ಲ ಕೂಡ ಅವರ ವಿಚಾರ ನಾವೇನಾದ್ರು ಮಾತಾಡ್ಕೊಂಡು ಹೋದ್ರೆ ಎಷ್ಟು ಗಂಟೆಗಳು ಬೇಕಾದ್ರೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲ ವರ್ಗದ ಜನರಿಗೆ ಇವತ್ತು ರೈತರಿಂದ ಹಿಡಿದು ರೈತರಿಗೆ ಸಾಲ ಮನ್ನಾ ಮಾಡಿದಂತ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿ, ಅದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನಾವು ಬರೀ ಬೇರೆಯವ್ರಿಗೆ ಮಾತ್ರ ನಾವು ಮನ್ನಾ ಮಾಡೋದಲ್ಲ, ರೈತರಿಗೂ ಕೂಡ ನಾವು ಸಹಾಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ನಗರಗಳಿಗೂ ಕೂಡ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿ ನರಮ್ ಅಂತೇಳಿ ಒಂದು ಕಾರ್ಯಕ್ರಮವನ್ನೇ ರೂಪಿಸಿ ಬೆಂಗಳೂರು, ಈ ನಮ್ಮ ರಾಜ್ಯಕ್ಕೆ ನೀವು ಹೇಳೋದಾದ್ರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಫ್ಲೈಓವರು, ನೆಲಮಂಗಲ ಇಂದ ಫ್ಲೈಓವರು, ಏರ್ಪೋರ್ಟ್ ಇಂದ ಫ್ಲೈಓವರು, ನಮ್ಮ ಇದ್ರ ರೋಡು, ಕೋಲಾರ ರೋಡು, ಇವೆಲ್ಲ ಕೂಡ ಬೆಂಗಳೂರು ನಗರಕ್ಕೆ ಇಷ್ಟು ನೀವು ಶಕ್ತಿ ಕೊಡ್ತಾ ಇದ್ದೀರಿ, ಇಷ್ಟು ಆರ್ಥಿಕವಾದಂತ ಸಹಾಯ ಮಾಡ್ತಾ ಇದ್ದೀರಿ ಬೆಂಗಳೂರು ನಗರಕ್ಕೆ ಅಂತೇಳಿ ಅತಿ ಹೆಚ್ಚು ಬೆಂಗಳೂರು ನಗರವನ್ನ, ಕರ್ನಾಟಕ ರಾಜ್ಯವನ್ನ ಪ್ರೀತಿ ಮಾಡಿದಂತ ನಮ್ಮ ಪ್ರಧಾನಮಂತ್ರಿಗಳನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಒಂದು ದೊಡ್ಡ ಐತಿಹಾಸಿಕವಾದಂತ ಸಭೆಯನ್ನ ಇಟ್ಟಿದ್ದು ತಾವೆಲ್ಲ ಗಮನಿಸಿದ್ರಿ. ಒಬ್ಬ ಎಕನಾಮಿಕ್ ಲಿಬರಲೈಸೇಷನ್, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಏನೆಲ್ಲ ಈ ಗಂಟೆಗಟ್ಟಲೆ ಮಾತಾಡ್ಬೋದು. ನಾವು ಅದನ್ನ ಬೇರೆ ಸಂದರ್ಭದಲ್ಲಿ ನಾವು ಮಾತಾಡ್ತೇವೆ. ಇವತ್ತು ನಾವು ಕಾಂಗ್ರೆಸ್ ಎಕ್ಸ್ಟೆಂಡೆಡ್ ವರ್ಕ್ ಕಮಿಟಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ್ದನ್ ಬಗ್ಗೆ ನಾವೆಲ್ಲ ಸ್ಮರಿಸಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವೆಲ್ಲ ಸಭೆ ಮಾಡಿದ್ದೋ. ಆ ಸಭೆಯ ನಿರ್ಣಯನ್ನ ಈಗಾಗಲೇ ನಾವು ನಿಮ್ಗೆಲ್ಲ ನಾವು ತಿಳಿಸಿದ್ದೇವೆ. ಆದ್ರೆ ಇಂಥ ಒಂದು ತೊಂದರೆ ಆದ ದೃಷ್ಟಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಹೊರ ಜಿಲ್ಲೆಗಳಿಂದ ಜನರು ಆಗಮಿಸುವುದು ಬೇಡ, ಬದಲಾಗಿ ಬೆಳಗಾವಿಯಲ್ಲಿ ಇರುವವರು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಗೌರವ ಸಲ್ಲಿಸಬೇಕು. ಹೊರ ಊರುಗಳಿಂದ ಹೊರಡುವ ಅನೇಕ ಕಾರ್ಯಕರ್ತರು ಹಾಗೂ ನಾಯಕರುಗಳು ಬೆಳಗಾವಿಗೆ ಬರುವುದು ಬೇಡ. ಈಗಾಗಲೇ ಹೊರ ಊರುಗಳಿಂದ ಬಂದಿರುವವರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿಯನ್ನ ಮಾಡಿದ್ರು. ಗಾಂಧಿ ಭಾರತ್ ಕಾರ್ಯಕ್ರಮ ಅಂಗವಾಗಿ ಬೆಳಗಾವಿಯಲ್ಲಿ ಮಾಡಿರುವ ವಿದ್ಯುತ್ ದೀಪಾಲಂಕಾರವನ್ನ ಸಾರ್ವಜನಿಕರ ವೀಕ್ಷಣೆಗೆ ಉಳಿಸಿಕೊಳ್ಳುವ ಬಗ್ಗೆ ಮುಖ್ಯಮಂತ್ರಿಗಳ ಬಳಿ ಮಾತನಾಡಿ ಶುಕ್ರವಾರ ಬೆಳಗ್ಗೆ ಮಾಹಿತಿ ನೀಡಲಾಗುವುದು. ಸಾಕಷ್ಟು ಜನ ದೀಪಾಲಂಕಾರವನ್ನ ವೀಕ್ಷಿಸುತ್ತಿದ್ದಾರೆ, ಈ ಕಾರಣಕ್ಕೆ ಉಳಿಸಿಕೊಳ್ಳುವ ಬಗ್ಗೆ ತೀರ್ಮಾನ ಮಾಡಲಾಗುವುದು ಅಂತ ಹೇಳಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನರಾದ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಬಂದಿದ್ದ ಕೇಂದ್ರ ಕಾಂಗ್ರೆಸ್ ನಾಯಕರು ಶುಕ್ರವಾರ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾದ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಬಂದಿದ್ದ ಕೇಂದ್ರ ಕಾಂಗ್ರೆಸ್ ನಾಯಕರು ಶುಕ್ರವಾರ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಕಾಂಗ್ರೆಸ್ ಐತಿಹಾಸಿಕ ಶತಮಾನೋತ್ಸವದ ಅಧಿವೇಶನಕ್ಕೆ ಗುರುವಾರ ಬೆಳಗಾವಿಗೆ ಬಂದಿದ್ದ ರಾಷ್ಟ್ರಮಟ್ಟದ ಕಾಂಗ್ರೆಸ್ ನಾಯಕರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದಿಂದ ಬೆಳಗಾವಿಯಿಂದ ದೆಹಲಿಗೆ ವಿಮಾನದ ಮೂಲಕ ಪ್ರಯಾಣವನ್ನ ಬೆಳೆಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ದೇಶದ ಶ್ರೇಷ್ಠ ನಾಯಕ ಮನಮೋಹನ್ ಸಿಂಗ್ ಅವರನ್ನ ನಾವು ಕಳೆದುಕೊಂಡು ಅನಾಥರಾಗಿದ್ದೇವೆ ಎಂದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕಂಬನಿ ಮಿಡಿದ್ರು. ದೇಶದ ಶ್ರೇಷ್ಠ ನಾಯಕ ಮನಮೋಹನ್ ಸಿಂಗ್ ಅವರನ್ನ ನಾವು ಕಳೆದುಕೊಂಡು ಅನಾಥರಾಗಿದ್ದೇವೆ ಎಂದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕಂಬನಿ ಮಿಡಿದ್ರು. ಗುರುವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಮನಮೋಹನ್ ಸಿಂಗ್ ದೇಶದ ಆರ್ಥಿಕ ತಜ್ಞ, ಅವರನ್ನ ಕಳೆದುಕೊಂಡು ಇಡೀ ದೇಶ ಬಡವಾಗಿದೆ. ಅವರು ಪ್ರಧಾನಿಯಾಗಿದ್ದ ವೇಳೆ ದೇಶಕ್ಕೆ ನೀಡಿದ ಸೇವೆ ಅನನ್ಯವಾದದ್ದು. ಇವರ ಅಗಲಿಕೆಯಿಂದ ಕಾಂಗ್ರೆಸ್ಗೆ ತುಂಬಲಾರದ ನಷ್ಟವಾಗಿದೆ ಎಂದರು. ಭಾರತ ದೇಶದ ಶ್ರೇಷ್ಠ ರತ್ನವಾದಂತ ಮನಮೋಹನ್ ಸಿಂಗ್ರನ್ನ ನಾವು ಇಂದು ಕಳೆದುಕೊಂಡಿದ್ದೇವೆ. ಜಗತ್ತಿನ ಆರ್ಥಿಕ ನಾಯಕ, ಹಲವಾರು ರಾಷ್ಟ್ರಗಳಿಗೆ ಮಾರ್ಗದರ್ಶಕ ಆಗಿದ್ದಂತ ನಮ್ಮ ದೇಶದ
ಅತ್ಯಂತ ಮುತ್ಸದ್ದಿ ಅರ್ಥತಜ್ಞ ಪ್ರಧಾನಿಯಾಗಿದ್ದಂಥ ಮನಮೋಹನ್ ಸಿಂಗ್ರನ್ನ ನಾವು ಕಳೆದುಕೊಂಡಿದ್ದೇವೆ. ಮನಮೋಹನ್ ಸಿಂಗ್ರು ನಮ್ಮ ದೇಶವನ್ನ ಅತ್ಯಂತ ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಿದ ಒಬ್ಬ ಗಣ್ಯ ನಾಯಕ. ಮನಮೋಹನ್ ಸಿಂಗ್ರವರು ಅಧಿಕಾರವನ್ನು ವಹಿಸಿಕೊಂಡಾಗ ನಮ್ಮ ದೇಶದ ಮಧ್ಯಮ ವರ್ಗದ ಕುಟುಂಬಗಳ ಸಂಖ್ಯೆ 18 ಕೋಟಿ ಇತ್ತು. ಅವರ ಕೆಲವೇ ವರ್ಷಗಳ ಪ್ರಯತ್ನದಲ್ಲಿ ಅದು 36 ಕೋಟಿ ಮಧ್ಯಮ ವರ್ಗದ ಕುಟುಂಬಗಳನ್ನಾಗಿ ಮಾಡೋದರಲ್ಲಿ ಯಶಸ್ವಿಯಾದರು. ಅವರ ಆರ್ಥಿಕ ಧೋರಣೆಗಳು, ಅವರು ತಂದಿರ್ತಕ್ಕಂಥ ಸುಧಾರಣೆಗಳು ಭಾರತ ದೇಶವನ್ನ 5ನೇ ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಿದಂಥ ಕೀರ್ತಿ ಮನಮೋಹನ್ ಸಿಂಗ್ರಿಗೆ ಹೋಗ್ತದೆ. ಮನಮೋಹನ್ ಸಿಂಗ್ರು ಒಬ್ಬ ಅತ್ಯಂತ ವಿನಯವಂತ, ಮಾನವೀಯ ಮೌಲ್ಯಗಳಿಗೆ ಅತ್ಯಂತ ಗೌರವವನ್ನು ನೀಡಿ ಬಡವನ ಬಗ್ಗೆ ಅತ್ಯಂತ ಕಾಳಜಿ ಕಳಕಳಿ ಹೊಂದಿ ನಮ್ಮ ರಾಷ್ಟ್ರವನ್ನ ಜಗತ್ತಿನ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವದ ರಾಷ್ಟ್ರವನ್ನಾಗಿ ಮಾಡಿದಂಥ ನಮ್ಮ ಮಹಾನ್ ನಾಯಕ ಮನಮೋಹನ್ ಸಿಂಗ್ ರವರು ಇವತ್ತಿಲ್ಲ. ನನಗೆ ಅವ್ರ ಜೊತೆಗೆ ಬಹಳ ನಿಕಟ ಸಂಬಂಧ ಇತ್ತು. ನನ್ನ ಕೆಲವು ಸಮಸ್ಯೆಗಳನ್ನು ಸಹಿತ ಅವರು ಎದುರಿಗೆ ಪ್ರಸ್ತಾಪ ಮಾಡ್ತಾ ಇದ್ದೆ. ಅವುಗಳಿಗೆ ಸ್ಪಂದಿಸಿ ಅವರು ಚರ್ಚೆ ಮಾಡುವ ರೀತಿ ನೀತಿ, ಅವರು ನಮಗೆ, ನಾನು ವಯಸ್ಸಿನಲ್ಲಿ ಅಷ್ಟು ಚಿಕ್ಕವನಾಗಿದ್ದರು ಅವರು ನನ್ನ ಜೊತೆಗೆ ಗಂಭೀರವಾಗಿ ಮಾತನಾಡುವ ಅವರ ಆ ವ್ಯಕ್ತಿತ್ವ, ನಾನು ಅವ್ರನ್ನ ಎಂದೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಭಾರತದ ಆರ್ಥಿಕ ವ್ಯವಸ್ಥೆ ಅವ್ರಿಗೆ ಸದಾಕಾಲ ಚಿರಋಣಿಯಾಗಿರುತ್ತೆ. ನಮ್ಮ ದೇಶ ಇವತ್ತು ಇಷ್ಟು ಸಂಪದ್ಭರಿತ ಆಗಬೇಕಾಗಿದ್ದರೆ, ನಮ್ಮ ಜನರ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆ ಆಗಬೇಕಾಗಿದ್ದರೆ, ಅದಕ್ಕೆಲ್ಲ ಮನಮೋಹನ್ ಸಿಂಗ್ರದ್ದು ಬಹಳ ದೊಡ್ಡ ಕೊಡುಗೆ ಇದೆ. ತಮ್ಮೆಲ್ಲರಿಗೆ ಗೊತ್ತಿದೆ, ಮನಮೋಹನ್ ಸಿಂಗ್ರನ್ನ ಅಮೆರಿಕಾದವರು ಸಹಿತ ಅವರ ಮಾರ್ಗದರ್ಶಿಯಾಗಿಯೇ ನೋಡಿದ್ರು. ಬರಾಕ್ ಒಬಾಮಾ ಸಹಿತ ಮನಮೋಹನ್ ಸಿಂಗ್ ಈಸ್ ಒನ್ ಆಫ್ ದಿ ಗ್ರೇಟ್ ಅಡ್ವೈಸರ್ಸ್ ಟು ಅಸ್. ಅವರ ನೀತಿಗಳು ನಮಗೆ ಪ್ರೇರಣೆ ನೀಡಿವೆ ಅನ್ನುವಂಥ ಮಾತನ್ನ ಹೇಳೋದ್ರ ಮೂಲಕ ಮನಮೋಹನ್ ಸಿಂಗ್ರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಕೊಂಡಾಡಿದ್ರು. ಜಗತ್ತಿನಲ್ಲಿ ಬಹುತೇಕ ರಾಷ್ಟ್ರಗಳು ಅವರಿಂದ ಮಾರ್ಗದರ್ಶನ, ಸಹಾಯ, ಅವರಿಂದ ಪ್ರೇರಣೆ ಪಡೆಯದೇ ಇದ್ದದ್ದು ಯಾವೂ ಇಲ್ಲ. ಅಂತ ಒಬ್ಬ ಜಾಗತಿಕ ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಿ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷದ ರತ್ನ ಕೂಡ ಆಗಿದ್ರು. ಅವರು ದೇಶಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ನೆನಪಿಸಿಕೊಂಡ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स,
मारुति गली बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಿ ದೇಶದ ಜನತೆಗೆ ಕ್ಷಮೆ ಕೇಳಬೇಕು ಅಂತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿ ಸಭೆಯಲ್ಲಿ ಒಮ್ಮತದ ನಿರ್ಣಯ ತೆಗೆದುಕೊಳ್ಳಲಾಯಿತು ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹೇಳಿದರು. ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಿ ದೇಶದ ಜನತೆಗೆ ಕ್ಷಮೆ ಕೇಳಬೇಕು ಅಂತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿ ಸಭೆಯಲ್ಲಿ ಒಮ್ಮತದ ನಿರ್ಣಯ ತೆಗೆದುಕೊಳ್ಳಲಾಯಿತು ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ ಹೇಳಿದರು. ಗುರುವಾರ ಬೆಳಗಾವಿ ಟಿಳಕವಾಡಿಯ ವೀರಸೌಧದ ಗಾಂಧಿ ಬಾವಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. As a curtain raiser press conference, we told that this extended working committee is going to take up several issues which had been mentioned by Mahatma Gandhiji that point of time also. Mahatma Gandhiji in 1924 talked about equality. Still country is raising that issue. Mahatma Gandhi talked about untouchability. Still this country is raising that issue. Mahatma Gandhi talked about love and affection towards the community. Still this country needs that very much. On the basis of that issue, we had elaborate discussions. More than 50 people spoke about the resolutions. We moved 2 resolutions. One is on Mahatma Gandhi and second is as a political resolution. That both the circulations has been already circulated. I think there are major decisions. I already told more than 50 persons, 15 leaders participated in the discussions. Honorable Congress President and former Congress President Rahul Gandhi ji both are spoken in depth. We finally decided to go for massive political campaign for the 1 year. The major decision is as follows. We passed the 2 resolution, one on Mahatma Gandhi and number 2 on political. Number 2,
we already told you 2025 is going to be a Sankhatan Srijat Karikram, organizational revamping program. 2025 is the year of organization revamping program year for the Congress Party. From every level, both to top, there will be an examination of accountability. There will be a thorough inquiry about the capability of the leaderships, and we will do a massive organizational revamp. That will start immediately. That कार्यक्रम will start immediately. Number 2, we already told that by taking spirit from this conference, Jai Bapu, Jai Bhim, Jai Samvidhan Abhiyan, from December 27, 2024 to January 26, 2026, more than a year, continuous campaign including Padayatra and campaigns in villages, block level, district level and state level rallies. This throughout this year, December 27 to January 26, more than 1 year, basically 13 months campaign. This will going to lead by the leaders, not only national leaders, state leaders, district leaders and lower level leaders, from one point in a state, one village to the extreme another village. Padayatra will be there, seminars will be there, public meeting will be there, public rallies will be there. This will be going to be a massive campaign. In that campaign, we will raise the attack on constitutions. We will raise the degradation of the values of the constitution. Certainly, we will raise the common people issues like price rise. So this is going to be a massive political campaign of a political party for 13 months. I already told in between this campaign, we will do the organizational restructuring also. Both ways it is going to happen. One of the major announcement is there. April month, the month of April, we will have an AICC session in Gujarat for Mahatma Gandhi Ji board. As part of this campaign, we will do an AICC conference. There's a delegate conference at Gujarat. These are all the major decisions we took in this extended working committee meeting. Very extremely sorry for delaying because you people are waiting here for a long time. But the discussion inside the CWC was very, very effective and informative, and we need to have a consensus also on all these resolutions and everything. A good positive discussion happened. That's why we are a little bit delayed. This is what I want to say. प्रेस वर्किंग कमेटी, एक्सटेंडेड वर्किंग कमेटी के सदस्य मौजूद थे और उनमें से 50 लोग, जैसा कि अभी केसी वेणुगोपाल जी ने आपको बताया, 50 लोग बोले। करीब 4 घंटे का बैठक था और इसमें 5 महत्वपूर्ण निर्णय लिए गए। पहले निर्णय 2 प्रस्ताव थे। महात्मा गांधी के पथ पर वो पारित हुआ सर्वसम्मति से, और दूसरा प्रस्ताव का नाम नव सत्याग्रह बैठक। ಇಂದಿನಿಂದ ನವ ಸತ್ಯಾಗ್ರಹ ಸಭೆ ನಡೆಸಲಾಗುವುದು, ಸಂವಿಧಾನ ಉಳಿಸಿ ಅಭಿಯಾನ ನಡೆಸಲಾಗುವುದು, ರಾಜಕೀಯ ಪ್ರಸ್ತಾವನೆ ಹಾಗೂ ಗಾಂಧೀಜಿಯವರ ಪರವಾಗಿ ಸಲ್ಲಿಸಲಾಗುವ ಮಹಾತ್ಮ ಗಾಂಧೀಜಿಯವರ ಕುರಿತು ಹೆಚ್ಚಿನ ಚರ್ಚೆ ನಡೆಸಲಾಗುವುದು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.
ಇಡೀ ದೇಶಕ್ಕೆ ಇಂದು ಭಾವನಾತ್ಮಕ ಗಳಿಗೆ. ದೇಶದ ಆರ್ಥಿಕ ಸಂವೇದನಾಶೀಲ ಮೃದು ಭಾಷಿ ಪ್ರಧಾನಿ ಸಾಧಾರಣ ವ್ಯಕ್ತಿಯ ಕನಸಿಗೆ ಆಶಾಕಿರಣವಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಇಂದು ನಮ್ಮ ಮಧ್ಯೆ ಇಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಂತಾಪವನ್ನು ಸೂಚಿಸಿದರು. ಇಡೀ ದೇಶಕ್ಕೆ ಇಂದು ಭಾವನಾತ್ಮಕ ಗಳಿಗೆ. ದೇಶದ ಆರ್ಥಿಕ ಸಂವೇದನಾಶೀಲ ಮೃದು ಭಾಷಿ ಪ್ರಧಾನಿ ಸಾಧಾರಣ ವ್ಯಕ್ತಿಯ ಕನಸಿಗೆ ಆಶಾಕಿರಣವಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಇಂದು ನಮ್ಮ ಮಧ್ಯೆ ಇಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಂತಾಪವನ್ನು ಸೂಚಿಸಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮನಮೋಹನ್ ಸಿಂಗ್ ಅವರ ಕೆಲಸದ ಮೂಲಕ ಇಡೀ ದೇಶ ಸಾಮಾನ್ಯ ಜನತೆ ಅವರ ನೆನಪಿಡುತ್ತೆ. ದೇಶದ ಅರ್ಥವ್ಯವಸ್ಥೆ ಅಭಿವೃದ್ಧಿ ಪಡಿಸಿದವರು, ದೇಶವನ್ನ ಒಂದು ಗೌರವ ಸ್ಥಾನದಲ್ಲಿ ನಿಲ್ಲಿಸಿದ್ದು ಮನಮೋಹನ್ ಸಿಂಗ್. ಇದಕ್ಕೆ ಇಡೀ ಜಗತ್ತು ಸಾಕ್ಷಿಯಾಗಿದೆ ಎಂದರು. Shall we begin? नमस्कार साथियों, पूरे देश के लिए आज एक भावनात्मक पल है. इस देश के अर्थशास्त्री प्रधानमंत्री, इस देश के संवेदनशील प्रधानमंत्री, इस देश के मृदुभाषी प्रधानमंत्री, इस देश के साधारण व्यक्ति के सपनों को अपने मन में संजोए रखने वाले प्रधानमंत्री डॉक्टर मनमोहन सिंह जी हमारे बीच नहीं रहे. डॉक्टर मनमोहन सिंह जी ने एक बार कहा था कि इतिहास उन्हें सदैव उनके काम के लिए याद रखेगा, ना कि उस समय के लोगों की अंधाधुंध आलोचना के लिए. डॉक्टर मनमोहन सिंह का संवेदनशील, मृदुभाषी और साधारण स्वभाव आम जनमानस के प्रति उनके मन में पीड़ा, देश की अर्थव्यवस्था को आगे बढ़ाकर आज भारत को इस गौरवान्वित जगह पर ले जाने की उनकी इच्छा, जो उन्होंने अपनी नीतियों से, अपने कार्यों से, अपनी असीम लगन और मेहनत से पूरी की, आज इस बात की पूरी दुनिया गवाह है. डॉक्टर मनमोहन सिंह जी ने श्रीमती सोनिया गांधी के साथ मिलकर कांग्रेस पार्टी की नीतियों और आइडियोलॉजी को आगे बढ़ाते हुए उन सारे अधिकारों के कानूनों की संरचना भी की जिसकी ज़रूरत आम जनमानस गरीब को थी. वो चाहे दलितों और आदिवासियों के अधिकारों के कानून हो, वो चाहे काम और भोजन के अधिकार का कानून हो, चाहे वो शिक्षा के अधिकार का कानून हो. डॉक्टर मनमोहन सिंह जी की खूबियाँ और उनके कार्य शायद एक दिन में कोई गिनवा नहीं सकता. व्यक्तिगत तौर से मुझे उनका मार्गदर्शन अर्थव्यवस्था को लेकर भी, राजनीतिक जीवन को लेकर भी सदैव मिलता रहा. वो एक ऐसे कांग्रेस जन थे जिनके मन में इस देश में समावेशी और समुचित विकास की भावना थी, जो उन्होंने बतौर प्रधानमंत्री करके दिखाई. आज उनके जाने से जो क्षति हुई है, शायद वो सदियों तक पूरी नहीं की जा सकेगी. पर मुझे ये विश्वास है कि डॉक्टर मनमोहन सिंह जी जहाँ हैं, उनका मार्गदर्शन, उनके विचार, उनकी सादगी, उनकी सहनशीलता, और आखिरी प्रधानमंत्री थे वो जिन्होंने प्रेस के सवालों का जवाब दिया था. आलोचना को सहकर, उससे सीखकर आगे बढ़ जाने की उनकी क्षमता हर कांग्रेस जन और हर देशवासी को सदैव मार्गदर्शन देती रहेगी. मैं उनके परिवारजनों के प्रति और करोड़ों करोड़ों उन भारतीयों जिनको उन्होंने गरीबी से ऊपर उठाकर मिडिल क्लास और हायर मिडिल क्लास तक पहुंचाने का काम किया, और जो आज उनकी क्षति को असीम महसूस कर रहे हैं, उन सब के प्रति मेरी भावभीनी डॉक्टर साहब के प्रति श्रद्धांजलि और सबके प्रति संवेदनाएं. व्यक्तिगत रूप से आप मुख्यमंत्री से कैसे संबंध है? व्यक्तिगत रूप
मैंने जैसा बताया, डॉक्टर मनमोहन सिंह जी मेरे लिए गार्डियन भी थे, गुरु भी थे, मार्गदर्शक भी थे। वो पिता तुल्य थे और उन्होंने हाथ पकड़कर सदैव, चाहे मुझे याद है मैं भारतीय राष्ट्रीय युवा कांग्रेस का अध्यक्ष था तब से लेकर आज तक, और उनके साथ आखिरी पत्रकार वार्ता करने का सौभाग्य मुझे फिर मिला, तो उनका मार्गदर्शन और प्रेम सदैव बना रहा। ಶಿಕ್ಷಣ ಆಹಾರ ಕಾಯ್ದೆ ತಂದವರು ಅವರ ಕೆಲಸ ಒಂದು ದಿನದಲ್ಲಿ ಎನಿಸೋಕೆ ಸಾಧ್ಯವಿಲ್ಲ. ಅವರ ಮನದಲ್ಲಿ ದೇಶದಲ್ಲಿ ಸಮಾವೇಶಿ ಸಮುಚಿತ ವಿಚಾರ ಇತ್ತು. ಅವರ ಅಗಲಿಕೆ ಶತಮಾನ ಕಳೆದರೂ ತೀರಿಸಲು ಸಾಧ್ಯ ಇಲ್ಲ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಿಶ್ವಶ್ರೇಷ್ಠ ಆರ್ಥಿಕ ತಜ್ಞರಾಗಿ ದೇಶದ ಮಧ್ಯಮ ಮತ್ತು ಬಡ ಜನರ ಹಿತಕ್ಕಾಗಿ ದೇಶದ ಆರ್ಥಿಕತೆಯನ್ನ ರೂಪಿಸಿದ ತಜ್ಞರಾಗಿದ್ರು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಿಶ್ವಶ್ರೇಷ್ಠ ಆರ್ಥಿಕ ತಜ್ಞರಾಗಿ ದೇಶದ ಮಧ್ಯಮ ಮತ್ತು ಬಡ ಜನರ ಹಿತಕ್ಕಾಗಿ ದೇಶದ ಆರ್ಥಿಕತೆಯನ್ನ ರೂಪಿಸಿದ ತಜ್ಞರಾಗಿದ್ರು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಸಿಪಿಎಟ್ ಮೈದಾನದಲ್ಲಿ ಕೆಪಿಸಿಸಿ ವತಿಯಿಂದ ಆಯೋಜಿಸಲಾಗಿದ್ದ ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರ ಸಂತಾಪ ಸಭೆಯಲ್ಲಿ ಮಾತನಾಡಿದರು. ಮನಮೋಹನ್ ಸಿಂಗ್ ಅವರ ಬದುಕಿನ ಮಾರ್ಪಾಡು ನೋಡಿದಾಗ ಆಶ್ಚರ್ಯ ಆಗತ್ತೆ. ಅತ್ಯಂತ ಕಡು ಬಡತನದ ಕುಟುಂಬದಲ್ಲಿ ಜನಿಸಿ ದೇಶ ಕಂಡ ವಿಶ್ವಶ್ರೇಷ್ಠ ಆರ್ಥಿಕ ತಜ್ಞರಾಗಿ 2 ಬಾರಿ ದೇಶದ ಪ್ರಧಾನಿಯಾದರು. ಇವರಿಗಿಂತ ದೊಡ್ಡ ಆರ್ಥಿಕ ತಜ್ಞರು ಇರಬಹುದು, ಆದರೆ ಬಹಳ ಮೃದು ಸ್ವಭಾವದ ಮಿತಭಾಷಿಯಾಗಿ ಮಧ್ಯಮ ಮತ್ತು ಬಡ ಜನರ ದೃಷ್ಟಿಯಿಂದ ಈ ಜನರ ಹಿತಕ್ಕಾಗಿ ದೇಶದ ಆರ್ಥಿಕತೆಯನ್ನ ರೂಪಿಸಿದ್ರು ಎಂದರು. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಎಲ್ಲ ಸಚಿವ ಮಿತ್ರರೇ, ಶಾಸಕ ಮಿತ್ರರೇ, ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರುಗಳೇ, ಮಾಜಿ ಶಾಸಕರುಗಳೇ, ಪಕ್ಷದ ಮುಖಂಡರುಗಳೇ ಹಾಗೂ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರು, ಇವತ್ತು ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ಮಾನ್ಯ ಮನಮೋಹನ್ ಸಿಂಗ್ರವರು ನಿಧನರಾಗಿದ್ದಾರೆ. ನಿನ್ನೆ ರಾತ್ರಿ ಅವರು ನಿಧನರಾದರು ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು. ಅವರ ಜೀವನವನ್ನು ನೋಡಿದಾಗ ಅವರ ಬದುಕನ್ನು ನೋಡಿದಾಗ ಒಂದು ರೀತಿ ಪವಾಡ ಆಗಿದೆ ಅಂತೇಳಿ ಅನಿಸುತ್ತೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವರು, ಗ್ರಾಮೀಣ ಪ್ರದೇಶದಲ್ಲಿ 1932ನೇ ಇಸ್ವಿ, ಈಗ 92 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಅವರು ಪಂಜಾಬ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಆನರ್ಸ್ ಪದವಿಯನ್ನು ಪಡ್ಕೊಂಡು ಆರ್ಥಿಕ ಶಾಸ್ತ್ರದಲ್ಲಿ ಮತ್ತು ಈ ದೇಶ ಕಂಡಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತಾರೆ. ಇವರು
ಜಗತ್ತಿನಲ್ಲಿ ಇವ್ರಿಗಿಂತ ದೊಡ್ಡ ಆರ್ಥಿಕ ತಜ್ಞರು ಇರ್ಬೋದು, ಆದರೆ ಇವರು ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡು. ಬಹಳ ಮೃದು ಸ್ವಭಾವದವರು, ಬಹಳ ಕಡಿಮೆ ಮಾತಾಡ್ತಾ ಇದ್ರು. ಮೆದುವಾಗಿ ಮಾತಾಡ್ತಾ ಇದ್ರು. ನಾನು ಅನೇಕ ಸಾರಿ ಇವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ವಿರೋಧ ಪಕ್ಷದ ನಾಯಕನಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಇವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ನಾನು ಹಲವು ಬಾರಿ ಇವರನ್ನ ಭೇಟಿಯಾಗಿದ್ದೆ. ಸಂಯಮದಿಂದ ನಮ್ಮ ಮಾತನ್ನ ಕೇಳಿಸಿಕೊಂಡು ಬಳಿಕ ಪ್ರಾಮಾಣಿಕ ಅಭಿಪ್ರಾಯವನ್ನ ನೀಡ್ತಾ ಇದ್ರು ಎಂದರು. ರೈತರ ಬದುಕಿಗೆ ಯಾರು ಜಮೀನನ್ನ ಕಳ್ಕೊಳ್ತಾ ಇದ್ದಾರೆ, ಆ ಜಮೀನಿಗೆ ಬೆಂಗಳೂರು ಸಿಟಿಯಲ್ಲಿರೋರಿಗೆ ಡಬಲ್ ಕೊಡಬೇಕು. ಇಷ್ಟು ಕಿಲೋಮೀಟರ್ ಆದವ್ರಿಗೆ 18 ಕಿಲೋಮೀಟರ್ಗಿಂತ ದೂರ ಆದವ್ರಿಗೆ 3 ಪಟ್ಟು ಕೊಡಬೇಕು. ಹಳ್ಳಿಗೆ ಹೋದರೆ 4 ಪಟ್ಟು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದಂಥ ಒಬ್ಬ ಹಿರಿಯ ಅನುಸರಿಸಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ನಮ್ಮ ಮನಮೋಹನ್ ಸಿಂಗ್ ಅವರು ಅನ್ನೋದನ್ನು ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ರೈತರು ಫಾರೆಸ್ಟಲ್ಲಿ, ಈ ಫಾರೆಸ್ಟ್ ಅವ್ರ ಸವಾಸ ನಾವ್ಯಾರು ಕೂಡ ರೈತರಲ್ಲಿ ಮೊದಲಿಂದ ಕೂಡ ವಂಶ ಪಾರಂಪರ್ಯವಾಗಿ ನಡ್ಕೊಂಡು ಬಂದದ್ದನ್ನು ಬೇಕಾದಷ್ಟು ಕಿರುಕುಳವನ್ನು ಪಡ್ಕೊಂಡು ಯಾವುದೋ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಇಟ್ಕೊಂಡು ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಬೇರೆ ಜನಾಂಗಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಫಾರೆಸ್ಟ್ ರೈಟ್ ಆ್ಯಕ್ಟನ್ನು ತಂದು ಇವತ್ತು 75 ವರ್ಷ ಪ್ಲಸ್ 25 ವರ್ಷ ಅಂತೇಳಿ ಮಾಡಿ ಅವರ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ, ಇವತ್ತು ಸಂವಿಧಾನದ ಹಕ್ಕನ್ನು ಕೊಟ್ಟು ರೂಪಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ನಮ್ಮೊಂದು ಶಕ್ತಿಯನ್ನು ಕೊಟ್ಟು, ಬೇರೆ ಸರ್ಕಾರಗಳು ಈ ಪ್ರೋತ್ಸಾಹ ಕೊಟ್ಟರು ಬಿಟ್ಟರು, ನಮ್ಮ ಸರ್ಕಾರ ನಾವು ಮುಂದುವರಿಸ್ತಾ ಇದ್ದೇವೆ. ಮುಂದೆ ಕೂಡ ನಾವು ಆ ಸಂದರ್ಭದಲ್ಲಿ ಮುಂದುವರಿಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ಹಾಗೆ ನರೇಗಾ ವಿಚಾರ ಒಂದು ಘಟನೆಯನ್ನು ನಾನು ಹೇಳಲೇಬೇಕಾಗಿದೆ. ನಾವು ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಹಳ್ಳಿ ಇಲ್ಲಿ ಸ್ವಲ್ಪ ಪ್ಲೇಸ್, ಒಂದು ಹಳ್ಳಿಗೆ ಹೋಗ್ಬೇಕಾದ್ರೆ ಒಂದು 50-60 ಹೆಣ್ಮಕ್ಳು ಎಲ್ಲ ಕೂಲಿ ಹೋಗ್ತಾ ಇದ್ರು. ಅವ್ರಿಗೆ ಕೇಳಿದವ್ರು, ನಾವೆಲ್ಲ ನಿಲ್ಲಿಸ್ಬಿಟ್ಟು ಮಧ್ಯ ಮಾತಾಡಿ ನಾನು ಮಾತಾಡೋಂಥ ಒಂದು ಅವಕಾಶ ಸಿಕ್ತು. ಅವರೆಲ್ಲ ಬಂದು ಕೂಲಿಗೆ ಬಂದು ಅವತ್ತು ಮಾತಾಡಿದ ಅವರ ಅನುಭವವನ್ನು ಅವ್ರು ಹಂಚ್ಕೊಳ್ತಾ ಇದ್ರು. ಆಮೇಲೆ ಒಂದಿನ ನಾನು ಮನಮೋಹನ್ ಸಿಂಗ್ ಅವರಿಗೆ ಒಂದು ಪತ್ರ ಬರಬೇಕು ಅಂತ ಆಲೋಚನೆ ಮಾಡಿದೆ. ಆ ಮಧ್ಯದಲ್ಲಿ ನಾನು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದೆ. ಈ ಭಾಗದ ಕೆಲವು ಭಾಗದಲ್ಲಿ ಬೇರೆ ಜಮೀನುಗಳಿಗೂ ಕೂಲಿ ಮಾಡ್ತಾರೆ, ನಮ್ಮ ಭಾಗದಲ್ಲೆಲ್ಲ ನಾವು ಬೇರೆ ಜಮೀನುಗಳಿಗೂ ಕೂಲಿ ಮಾಡೋಕ್ಕೆ ಸ್ವಲ್ಪ ಹಿಂಜರಿತಾರೆ. ಸೊ ಆ ನರೇಗಾಯಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದೆ. ಆಗ ನಾನು ಪೂರ್ವನಾರಾಯಣ ಏನೋ ಒಂದೇ 3 ಜನ ಇತ್ತು, ಸುರೇಶ್ ಅಷ್ಟು ಕೆಂಪಿಯಾಗಿ ಗೊತ್ತಿಲ್ಲ ನನಗೆ. ತಕ್ಷಣ ನನಗೆ ಜೋಶಿ ನೋಡೋಕ್ಕೆ ಕೇಳಿದ್ರು. ಜೋಶಿ ಸೆಂಟ್ರಲ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಜೋಶಿ, ಅವ್ರನ್ನ ಭೇಟಿ ಮಾಡೋ ಅಂತ ನನಗೆ ಹೇಳಿದ್ರು. ನಾನು ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟೆ. ಜೋಶಿಗೆ ಅದನ್ನು ಫಾರ್ವರ್ಡ್ ಮಾಡೋದು. ಜೋಶಿಗೆ ಫಾರ್ವರ್ಡ್ ಮಾಡಿ ಜೋಶಿಗೆ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಜೋಶಿಗೆ ಸಮಾಧಾನ ಆಗಲಿಲ್ಲ. CP ಜೋಶಿ ಅಂತ ನನಗೆ, ಅವರು ಒಂದು ವೋಟಲ್ಲಿ ಸೋತಿದ್ರು ಅಸೆಂಬ್ಲಿಗೆ. ಆಮೇಲೆ ಅವರು ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ದರು, ಸ್ಪೀಕರ್ ಕೂಡ ಆಗಿದ್ದರು ಅಲ್ಲಿ ರಾಜಸ್ಥಾನದಲ್ಲಿ. ಅವರು ತಕ್ಷಣ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದಕ್ಕೆ ವಾಪಸ್ಸು ಸೋನಿಯಾ ಗಾಂಧಿ ಅವರಿಗೆ ಒಂದು ರಿಪೋರ್ಟ್ ಕೊಟ್ಟರು. ಆಮೇಲೆ ಮನಮೋಹನ್ ಸಿಂಗ್ ಬರೆದ್ರು. ಆಮೇಲೆ ಮತ್ತೆ ತನ್ನ ಸ್ವಂತ ಜಮೀನಲ್ಲೂ ಕೂಡ ಜಮೀನ ಮಟ್ಟ ಮಾಡ್ಕೊಳ್ಳಿಕ್ಕೆ, ಜಮೀನು ವ್ಯವಸಾಯ ಮಾಡಿಕೊಳ್ಳಿಕ್ಕೆ, ತನ್ನ ಮನೆಗಳನ್ನು ಕಟ್ಟಲಿಕ್ಕೆ, ಆಶ್ರಯ ಮನೆ ಆಗಲಿ, ಯಾವುದೇ ಮನೆ ಆಗಲಿ, ಕೊಟ್ಟಿಗೆಗಳಾಗಲಿ ಕಟ್ಟಲಿಕ್ಕೆ ಆವತ್ತಿನ ಕಾಲದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿ ಈ ನರೇಗಾ ಅಡಿಯಲ್ಲಿ ಸೇರಿಸಿದಂಥ ಒಂದು ಹೃದಯ ಶ್ರೀಮಂತಿಕೆ ಇತ್ತಲ್ಲ, ಇದು ಸೋನಿಯಾ ಗಾಂಧಿ ಅವರಿಗೆ, ಮನಮೋಹನ್ ಸಿಂಗ್ ಅವರಿಗೆ ಇದ್ದಿದ್ದು
ಈ ದೇಶಕ್ಕೆ ಹೊಸ ಒಂದು ದೊಡ್ಡ ಕ್ರಾಂತಿಯನ್ನೇ ಉದ್ಯೋಗ ಖಾತ್ರಿ ಸೃಷ್ಟಿ ಯೋಜನೆಯನ್ನು ಕೊಟ್ಟು ಒಂದು ಇತಿಹಾಸವನ್ನು ಮೂಡಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಹೀಗೆ ಇವತ್ತು ನಮ್ಮ ಅನ್ನಭಾಗ್ಯ ಸಿದ್ದರಾಮಯ್ಯನವರಿಗೆ ಮುನ್ನುಡಿ ಬರೆದಿದ್ದೇ ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್. ಇದು ನಮಗೆ ಜೊತೆಗೆ ಈಗ ಹೊಸದಾಗಿ ನಾವು ಶಾಲೆಗಳು ಮಾಡಬೇಕು ಅಂತ ಹೊರಟಿದ್ದೇವೆ. ಈ 2% CSR, ಆ CSR ಅನ್ನು ಪ್ರಾರಂಭ ಮಾಡಿದ್ರು. ಇವತ್ತು ಇಡೀ ನಮ್ಮ ದೇಶದ ಎಲ್ಲ ಸಂಸ್ಥೆಗಳು ಒಂದು ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ನಮ್ಮ ಗ್ರಾಮೀಣ ಪ್ರದೇಶ ಬೇರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡಿ ಅಂತೇಳಿ ಇವತ್ತು ತೆಗೆದುಕೊಂಡಂಥ ಒಂದು ತೀರ್ಮಾನ. ಇಂಥವೆಲ್ಲ ನೂರಾರು ಕಾರ್ಯಕ್ರಮಗಳನ್ನು ಇವತ್ತು ಕೊಟ್ಟಿದ್ದಾರೆ. ಗಂಟೆಗಟ್ಟಲೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಭಾಳ ಲೇಡೀಸ್ಗೆಲ್ಲ ನನಗೆ ಮಾತಾಡಿಸ್ಬೇಕು ಅಂತ ಆಸೆ. ನಾನು ನಮ್ಮ ಮಿನಿಸ್ಟ್ರು ಇಲ್ಲೇ ಇದ್ದಾರೆ, ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು, ಒಂದು ಸೂಚನೆ ಕೊಡಲಿಕ್ಕೆ ನಾನು ಬಯಸ್ತೇನೆ ಅವರಿಗೆ. ನಮ್ಮ ಬೆಂಗಳೂರು ಯೂನಿವರ್ಸಿಟಿಲಿ ಒಂದು ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿ ಬಗ್ಗೆ ಒಂದು ದೊಡ್ಡ ರಿಸರ್ಚ್ ಸೆಂಟರನ್ನು ನಾವು ಮಾಡಲಿಕ್ಕೆ ತಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿದರೆ, ಅವರು ಒಂದಕ್ಕೆಲ್ಲ ಮಾಡಿದ್ದು ಎರಡಕ್ಕಲ್ಲ. ಬೇರೆ ಸರ್ಕಾರದಲ್ಲಿ ನಾವು ತೀರ್ಮಾನ ಮಾಡ್ತೇವೆ, ಮುಂದಿನ ದಿನದಲ್ಲಿ ನಮ್ಮ ಕ್ಯಾಬಿನೆಟ್ನಲ್ಲಿ ಚೀಫ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಏನು ಬೇಕು ಅದಕ್ಕೆ ಚರ್ಚೆ ಮಾಡ್ತೇವೆ. ಬಟ್ ರೈಟ್ ಟೈಮ್ ನಾವು ಮುಂದಿನ ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆನೇ ಒಂದು ದೊಡ್ಡ ಚರ್ಚೆ. ಯಾಕೆಂದರೆ ಪುಟಾಣಿ ಮಕ್ಕಳಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಫಾರೆಸ್ಟಿಂದ ಹಿಡಿದು ಸಾಲ ಮನ್ನಾಯಿಂದ ಹಿಡಿದು 70,000 ಕೋಟಿ ನ್ಯಾಷನಲೈಸ್ ಬ್ಯಾಂಕಲ್ಲಿ ಇಲ್ಲಿವರೆಗೂ ಬರೀ ದೊಡ್ಡ ಸಾಹುಕಾರಗಳಿಗೆ, ಇಂಡಸ್ಟ್ರಿಯಲಿಸ್ಟ್ ಮಾತ್ರ ಸಾಲ ಮನ್ನಾ ಆಯ್ತೈತೆ ಹೊರತು ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡೋಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ದು ಮನಮೋಹನ್ ಸಿಂಗ್ ಅವರು. ಅಂದರೆ ಯಾವ ಸಮಾಜದಲ್ಲಿ ಎಲ್ಲ ವರ್ಗದ ಜನರು ಕೂಡ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಮಾತನಾಡಿ, ಭಾರತ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಉದಾರೀಕರಣ ಜಾರಿ ಮಾಡಿ ದೇಶವನ್ನು ಆರ್ಥಿಕವಾಗಿ ಮೇಲೆತ್ತಿದ್ರು ಅಂತ ಹೇಳಿದ್ರು. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ಆಹಾರ ಭದ್ರತೆ, ಶಿಕ್ಷಣ ಹಕ್ಕು ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ ಸೇರಿದಂತೆ ಹಲವು ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಿ ದೇಶದ ಬಡವರು, ಮಧ್ಯಮ ವರ್ಗದವರನ್ನು ಆರ್ಥಿಕವಾಗಿ ಮೇಲೆತ್ತುವುದರಲ್ಲಿ ಯಶಸ್ವಿಯಾದರು ಎಂದರು. ಜಗತ್ತಿನ ಶ್ರೇಷ್ಠ ರತ್ನ ಭಾರತವನ್ನು ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಿರುವ ನಮ್ಮೆಲ್ಲರ ನಾಯಕ, ಮುತ್ಸದ್ದಿ, ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ರನ್ನು ನಾವು ಕಳೆದುಕೊಂಡಿದ್ದೇವೆ. ಮನಮೋಹನ್ ಸಿಂಗ್ರು ಜಗತ್ತು ಕಂಡಂಥ ಶ್ರೇಷ್ಠ ಜ್ಞಾನಿ. ಅವರ ಉಪದೇಶ, ಮಾರ್ಗದರ್ಶನ ಕೇವಲ ಭಾರತಕ್ಕೆ ಅಮೂಲ್ಯವಾಗಿರಲಿಲ್ಲ, ಜಗತ್ತಿಗೆ ಅಮೂಲ್ಯವಾಗಿತ್ತು. ಅತ್ಯಂತ ಬಡ ಕುಟುಂಬದಿಂದ ಬಂದಂಥ ಮನಮೋಹನ್ ಸಿಂಗ್ರವರು ರಾಜಕಾರಣದಲ್ಲಿ ಅತ್ಯಂತ ಉನ್ನತ ಹುದ್ದೆಯನ್ನು ಪಡೆದುಕೊಂಡಾಗ ಅಂಥ ರಾಜಕೀಯ ಸಂದರ್ಭದಲ್ಲಿ ಬಡತನದ ಹಿನ್ನೆಲೆಯನ್ನು ತಮ್ಮ ರಾಜಕೀಯದ ಲಾಭಕ್ಕಾಗಿ ಬಡತನದ ಅನುಕಂಪ ಪಡೆಯೋದಕ್ಕೆ ನೋಡಲಿಲ್ಲ. ಅದರ ಬದಲಾಗಿ ದೇಶದಲ್ಲಿ ಬಡತನವನ್ನು ಬೇರು ಸಹಿತ ಕಿತ್ತೊಗೆಯಲು ತಮ್ಮದೇ ಆಗಿರ್ತಕ್ಕಂಥ ನೀತಿಗಳನ್ನು ದೇಶಕ್ಕೆ ಕೊಟ್ಟರು. ಅಧಿಕಾರ ವಹಿಸಿಕೊಂಡಾಗ ನಮ್ಮ ದೇಶದಲ್ಲಿ ಕೇವಲ 18 ಕೋಟಿ ಮಧ್ಯಮ ವರ್ಗದ ಜನ ಇದ್ದರು, ಮಧ್ಯಮ ವರ್ಗದ ಕುಟುಂಬ ಇದ್ದರು. ಆದರೆ ಅವರು ಅಧಿಕಾರ ಬಿಡುವಂಥ ಸಂದರ್ಭದಲ್ಲಿ ದೇಶದಲ್ಲಿ 36 ಕೋಟಿ ಮಧ್ಯಮ ವರ್ಗದವರನ್ನು ಮಾಡಿದಂಥ ಬಹುದೊಡ್ಡ ಕೀರ್ತಿ ಅವರದು. ನಮ್ಮ ಅವಧಿಯಲ್ಲಿ ರಾಜ್ಯದ ಆರ್ಥಿಕತೆ ಅತ್ಯಂತ ಸದೃಢವಾಗಿದೆ ಎಂದು ಮೆಚ್ಚುಗೆಯನ್ನು ಸೂಚಿಸಿದರು. ಅವರ ಜ್ಞಾನ ಭಾರತದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಯಿತು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದಿಂದ ತುಂಬಲಾರದ ನಷ್ಟವಾಗಿದೆ ಎಂದು ರಾಜ್ಯಸಭಾ ಸದಸ್ಯ
ಶಶಿ ತರೂರ್ ಹೇಳಿದರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದಿಂದ ತುಂಬಲಾರದ ನಷ್ಟವಾಗಿದೆ ಅಂತ ರಾಜ್ಯಸಭಾ ಸದಸ್ಯ ಶಶಿ ತರೂರ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. देखिए, बहुत बहुत दुखद बात है. मैं तो उनको कुछ सालों से जानता हूं, क्योंकि मैं जब यूनाइटेड नेशंस में काम कर रहा था जिनेवा में, वो साउथ कमीशन का अध्यक्ष था. बहुत बढ़िया आदमी. और उसके बाद जब वो प्रधानमंत्री बने, हमारा संपर्क तो काफ़ी नज़दीक था. और उन्होंने ही मुझे, सोनिया गांधी जी के साथ उन्होंने मुझे राजनीति में ले आए थे. तो इसलिए मुझे बहुत दुख है कि वो चले गए. उसके अलावा मैं कहूँगा कि वो हमारे देश की अर्थव्यवस्था को बिल्कुल सुरक्षित रखे. और जब पूरा दुनिया में बहुत तकलीफ़ हो रहे थे, भारत मनमोहन सिंह जी के नेतृत्व के कारण अच्छा रहा. तो ये सब देखने से आपको ये भी पता चलना चाहिए कि भारत का जो बहुत सारे अच्छा बदलाव हुआ, अच्छा चेंजेस हुए हमारे देश में, ये सारे मनमोहन सिंह जी के क्रेडिट में होना है. और मैं ये भी कहूँगा कि जो उनका जो इंसानियत, मनुष्यत्व कहेंगे हम, ये जो उनके पास थे, उनका दिल, उनका हृदय, उनका अंग्रेजी में कहेंगे कंपैशन, सारी चीज़ें, बहुत बड़ा मन, बड़ा हृदय से काम किया. तो एक महान व्यक्ति हमें छोड़ के चले गए. ಮನಮೋಹನ್ ಸಿಂಗ್ ಅವರಿಂದಲೇ ನಾನು ರಾಜಕೀಯಕ್ಕೆ ಬಂದೆ. ಅವರನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ಮೃದು ಸ್ವಭಾವದ ವ್ಯಕ್ತಿ. ತಮ್ಮ ಕೆಲಸದಿಂದಲೇ ಅವರು ದೇಶದಲ್ಲಿ ಕ್ರಾಂತಿ ಮಾಡಿದ್ರು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ದೇಶವನ್ನು ಆರ್ಥಿಕವಾಗಿ ದಿವಾಳಿಯಾಗಿರುವುದರಿಂದ ತಪ್ಪಿಸಿದ್ದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅಗಲಿಕೆಯಿಂದ ದೇಶಕ್ಕೆ ದುಃಖ ತಂದಿದೆ ಅಂತ ಕಾಂಗ್ರೆಸ್ ಯುವ ನಾಯಕಿ ಭವ್ಯ ನರಸಿಂಹಮೂರ್ತಿ ಹೇಳಿದರು. ದೇಶವನ್ನು ಆರ್ಥಿಕವಾಗಿ ದಿವಾಳಿಯಾಗ್ತಾ ಇರೋದ್ರಿಂದ ತಪ್ಪಿಸಿದ್ದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅಗಲಿಕೆಯಿಂದ ದೇಶಕ್ಕೆ ದುಃಖ ತಂದಿದೆ ಎಂದು ಕಾಂಗ್ರೆಸ್ ಯುವ ನಾಯಕಿ ಭವ್ಯ ನರಸಿಂಹಮೂರ್ತಿ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಮ್ಮ ಪ್ರಧಾನಿ ಇದ್ದಾಗಿಂದ ಇರ್ಬೋದು, ದೇಶವನ್ನು ದಿವಾಳಿ ಆಗೋದ್ರಿಂದ ಆ ರಿಸೆಷನ್, ಅಮೆರಿಕನ್ ರಿಸೆಷನ್ನ ನಮ್ಮ ದೇಶಕ್ಕೆ ಮುಟ್ಟದೇ ಇರೋ ಹಾಗೆ ನೋಡ್ಕೊಂಡವರಾಗ್ಬೋದು. ಇಂತಹ ಆರ್ಥಿಕ ತಜ್ಞರು ನಮ್ಮನ್ನು ಇವತ್ತು ಅಗಲಿರೋದು ನಮ್ಮೆಲ್ಲರ ಒಂದು ದೌರ್ಭಾಗ್ಯನೇ ಸರಿ. ಆದರೂ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ನಮ್ಮ ದೇಶಕ್ಕೆ, ನಮ್ಮ ಪಕ್ಷದಿಂದ ಪ್ರೈಮ್ ಮಿನಿಸ್ಟರ್ ಆಗಿದ್ದು, ನಮ್ಮ ಪಕ್ಷದಿಂದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ದೇಶದ ಒಂದು ಪ್ರತಿಯೊಬ್ಬರನ್ನು ಮುಟ್ಟಿದೆ ಅವರು ಮಾಡಿರುವಂತಹ ನೀತಿಗಳು. ಅವರ ಅಗಲಿಕೆ ಖಂಡಿತ ಇಡೀ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ದುಃಖ ತಂದಿದೆ. ಆದರೆ ಅದೇ ಒಂದು ಕಾರಣಕ್ಕೆ ನಮ್ಮ ಏನು ಕಾಂಗ್ರೆಸ್ ಪ್ಲೆನರಿ ಸೆಷನ್ ಇತ್ತು, 100 ವರ್ಷದ ಶತಮಾನೋತ್ಸವ ಏನಿತ್ತು ಗಾಂಧಿಯವರು ಬೆಳಗಾವಿಲಿ ಮಾಡಿದಂತಹ ಸೆಷನ್, ಅದನ್ನು ಕೂಡ ನಿಲ್ಲಿಸಿದ್ದೀವಿ. ಸಂತಾಪ ವ್ಯಕ್ತಪಡಿಸಿದ್ದಾರೆ ನಮ್ಮ ಲೀಡರ್ಸ್ ಎಲ್ಲ. ಇವತ್ತೇ ನಿನ್ನೆ ರಾತ್ರಿ ಕೂಡ ಸ್ವಲ್ಪ ಜನ ಹೋಗಿದ್ದಾರೆ. ಇವತ್ತೇ ಸ್ಪೆಷಲ್ ಫ್ಲೈಟಲ್ಲಿ ಡೆಲ್ಲಿಗೆ ಕೂಡ ಹೋಗಿದ್ದಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿಲ್ಲ. ಹೌದು ಸರ್, ಎಲ್ಲ ಹೋಗ್ತಾರೆ, ಸ್ಪೆಷಲ್ ಫ್ಲೈಟಲ್ಲಿ ಹೋಗ್ತಾ ಇದ್ದಾರೆ ಡೆಲ್ಲಿಗೆ. ಇಲ್ಲ ಸರ್, ನಾನೀಗ ಬೆಂಗಳೂರಿಗೆ ಹೊರಟಿದ್ದೀನಿ. ಇಲ್ಲ, ನಾನು ಭೇಟಿ ಆಗಿಲ್ಲ ಯಾವತ್ತೂ. ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಮನಮೋಹನ್ ಸಿಂಗ್ ದೇಶಕ್ಕೆ ನೀಡಿದ ಕೊಡುಗೆ ಅಪಾರ. ಬೆಳಗಾವಿಯಲ್ಲಿ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನವನ್ನು ಮುಂದೂಡಲಾಗಿದೆ. ರಾಜ್ಯದ ಎಲ್ಲ ನಾಯಕರು ದೆಹಲಿಗೆ ತೆರಳಿ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु
आराधना, मारुति गली, बेळगाव। वस्त्रों का संगम, सुंदर सलोना, मन भाए आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಮನಮೋಹನ್ ಸಿಂಗ್ ನಿಧನದಿಂದ ಕಾಂಗ್ರೆಸ್ ದಿಗ್ಗಜ ನಾಯಕನನ್ನ ಕಳೆದುಕೊಂಡಿದೆ ಅಂತ ಸಂಸದ ಸಚಿನ್ ಪೈಲಟ್ ಸಂತಾಪವನ್ನ ಸೂಚಿಸಿದ್ರು. ಮನಮೋಹನ್ ಸಿಂಗ್ ನಿಧನದಿಂದ ಕಾಂಗ್ರೆಸ್ ದಿಗ್ಗಜ ನಾಯಕನನ್ನ ಕಳೆದುಕೊಂಡಿದೆ ಅಂತ ಸಂಸದ ಸಚಿನ್ ಪೈಲಟ್ ಸಂತಾಪವನ್ನ ಸೂಚಿಸಿದ್ರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. Dr. Manmohan Singh's passing, we've lost a great son of India. I think as Prime Minister, as Finance Minister, as Governor of the RBI, his contributions will be remembered for a very long time. I've had the great honor and pleasure to work in his cabinet, and he was someone who put nation first in all that he did, the reforms that he did, the policies he made for this country. He will be remembered for a very long time, but I think the most endearing qualities were of honesty, humility and credibility. So it's a great sadness we have received the news, and I give my condolences to his family, to his admirers, to his supporters in India and all across the world. And I hope that in the time to come, India will be able to follow on the path that he showed us. सर, आप उनके साथ रहे हैं सर, आपको उनके साथ कैसा रहे? मुझे बहुत सौभाग्य प्राप्त हुआ, उनके साथ मुझे काम करने का मौका मिला. एक बड़े विनम्र, शालीन, सौम्य स्वभाव के व्यक्ति थे, जो बहुत विद्वान थे लेकिन अहम नहीं था. उन्होंने कभी भी श्रेय लेने की कोशिश नहीं करी और हमेशा सबको साथ लेकर चले, और उन्होंने अपने जीवन में जो सादगी और विनम्रता प्रदर्शित करी वो हम सबके लिए बहुत बड़ा उदाहरण है. कुछ इसके बारे में इन्फॉर्मेशन है आपके? मैं अभी आज कर्नाटक से दिल्ली जा रहा हूँ. आज अपनी श्रद्धांजलि दूंगा. उसके बाद जो परिवारजनों का उनका स्टेट फ्यूनरल होगा और डिटेल्स बहुत कम समय में आपके पास आएंगे. थैंक यू. ಮನಮೋಹನ್ ಸಿಂಗ್ ದೇಶ ಕಂಡ ಅಪ್ರತಿಮ ನಾಯಕ. ದೇಶದ ಆರ್ಥಿಕತೆ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅವರ ಅಗಲಿಕೆಯಿಂದ ತುಂಬಲಾರದ ನಷ್ಟ ಆಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇಂದಿನ ಯುವ ಪೀಳಿಗೆಗೆ ಹಳೆಯ ಇತಿಹಾಸವನ್ನ ಪರಿಚಯಿಸುವ ಉದ್ದೇಶದಿಂದ ಡಿಸೆಂಬರ್ 28 ಹಾಗೂ 29ರಂದು ಮಹಾವೀರ ಭವನದಲ್ಲಿ ಹಳೆ ನಾಣ್ಯಗಳ ಪ್ರದರ್ಶನವನ್ನ ಮಹಾವೀರ ಭವನದಲ್ಲಿ ಆಯೋಜಿಸಲಾಗಿದೆ ಅಂತ ರೋಟರಿ ಕ್ಲಬ್ನ ಅಧ್ಯಕ್ಷ ವಿನಯ್ ಕುಮಾರ್ ಬಾಳಿಕಾಯ್ ಹೇಳಿದರು. ಇಂದಿನ ಯುವ ಪೀಳಿಗೆಗೆ ಹಳೆಯ ಇತಿಹಾಸವನ್ನು ಪರಿಚಯಿಸುವ ಉದ್ದೇಶದಿಂದ ಡಿಸೆಂಬರ್ 28 ಹಾಗೂ 29ರಂದು ಮಹಾವೀರ ಭವನದಲ್ಲಿ ಹಳೆ ನಾಣ್ಯಗಳ ಪ್ರದರ್ಶನವನ್ನು ಮಹಾವೀರ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ವಿನಯ್ ಕುಮಾರ್ ಬಾಳಿಕಾಯ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಮಸ್ಕಾರ. ಇವತ್ತು ನಾನು ರೋಟರಿ ಕ್ಲಬ್ ಅಧ್ಯಕ್ಷ ವಿನಯ್ ಕುಮಾರ್ ಬಾಳಿಕಾಯ್ ಈ ಒಂದು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ, ಸುಮಾರು 25 ವರ್ಷಗಳ ಹಿಂದೆ ರೋಟರಿ ಕ್ಲಬ್ ಬೇಲುಗ್ರಾಮ ಸಂಸ್ಥೆ ಒಂದು ಸ್ಥಾಪನೆ ಆಯಿತು. ಈ ವರ್ಷ 25ನೇ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ 25ನೇ ವರ್ಷದಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ನಾವು ಹೊಂದ್ಕೊಂಡಿದ್ದೀವಿ. ಅದೇ ಥರ ನಾವು ಸಾಕಷ್ಟು ಒಂದು ಇವೆಂಟ್ಸ್ಗಳನ್ನು ಕೂಡ ಮಾಡಿದ್ದೀವಿ. ಈ 25 ವರ್ಷಗಳ ಒಂದು ಅವಧಿಯಲ್ಲಿ ನಮ್ಮ ಸೀನಿಯರ್ ರೋಟರಿಯನ್ ಆದಂಥ ಅರುಣ್ ಕಾಂಬೋಳೆ ಅವರು ಸುಮಾರು 45ರಿಂದ 50 ವರ್ಷಗಳ ಕಾಲದಿಂದ ಅವರು ನಾಣ್ಯಗಳ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಆ ನಾಣ್ಯಗಳ ಸಂಗ್ರಹಣೆಯ ಜೊತೆ ಒಂದು ಪೇಪರ್ ನೋಟ್ಗಳನ್ನು ಕೂಡ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಆ ಒಂದು ನೋಟ್ಗಳು ಹಾಗೂ ನಾಣ್ಯಗಳ ಸಂಗ್ರಹಣೆ ಮಧ್ಯ ನಮಗೆಲ್ಲೋ ಒಂದು ಸಾಮಾಜಿಕ ಕಾರ್ಯಕ್ಕೆ ನಾವು ತೊಡಗಬೇಕಂತ ಅನಿಸ್ತು. ಈಗಿನ ಪೀಳಿಗೆಗಳಿಗೆ ಹಿಸ್ಟ್ರಿ ಬದಲು ನಾಲೆಜ್ ಕಮ್ಮಿ ಇದೆ. ಹೀಗಾಗಿ ಅವರಿಗೆ ಈ ಒಂದು ನಾಣ್ಯಗಳನ್ನು ನಾವು ತೋರಿಸಿ ಒಂದು 2 ದಿವಸದ ಎಕ್ಸಿಬಿशन ಮಾಡಬೇಕंत अंतुंद्वी. त्यासाठी आपण आज इथं एकत्र आलो आणि सगळं प्रेस मीडियाला मी धन्यवाद देतो. आलं त्यांनी आमच्या इथं ह्याला मान देऊन. ह्या 25 ವರ್ಷ ಬರೇಸ್ आपण ಗೌರ್ಮೆಂಟ್ ಸ್ಕೂಲ್ಗಳಾಗಲಿ ಸ್ಕೂಲ್ ಟಾಯ್ಲೆಟ್ಸ್ ಕಟ್ಟಿದ್ದೀವಿ. ಅದೇ ಥರ ಟಾಯ್ಲೆಟ್ಸ್ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ, ಬೆಂಚಸ್ ಕೊಟ್ಟಿದ್ದೀವಿ, ಯೂನಿಫಾರ್ಮ್ಸ್ ಕೊಟ್ಟಿದ್ದೀವಿ. ರೀಸೆಂಟ್ಲಿ ನಾವು
ಘಟಪ್ರಭಾದಲ್ಲಿ ಡಯಾಲಿಸಿಸ್ ಸೆಂಟರ್ ಕೂಡ ಮಾಡಿದ್ದೀವಿ. ಪ್ರತಿ ವರ್ಷ ನಮ್ಮದೊಂದು ಫ್ಲಾಗ್ಶಿಪ್ ಇವೆಂಟ್ ಮಾಡ್ತೀವಿ ನಾವು, ಮ್ಯಾರಥಾನ್ ಅಂತ. ಇನ್ನೇನು ಕೆಲವೇ ದಿನಗಳಲ್ಲಿ ಫೆಬ್ರವರಿ 16ಕ್ಕೆ ಒಂದು ಇವೆಂಟ್ ಇದೆ ಮ್ಯಾರಥಾನ್. ಅದರಲ್ಲಿ ಸಂಗ್ರಹಣೆಯಾದ ಜಾಸ್ತಿ ಹಣವನ್ನು ನಾವು ಸಾಮಾಜಿಕ ಕಾರ್ಯಗಳಲ್ಲಿ ನಾವು ತೊಡಗಿಸ್ತೀವಿ. ಮೊನ್ನೆನೇ ನಮ್ಮದೊಂದು ಒಂದು ಇವೆಂಟ್ ಆಯಿತು ಘರ್ಕುಲ್ ಅಂತ ಸಿಪೇಟದಲ್ಲಿ. ಅದರಲ್ಲಿ ಏನು ಸಂಗ್ರಹಣೆ ಆದಂಥ ದುಡ್ಡನ್ನು ನಾವು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ತೀವಿ. ಈ ವರ್ಷ ಕೂಡ ನಾವು ಒಂದು ಡಯಾಲಿಸಿಸ್ ಸೆಂಟರ್ ಓಪನ್ ಮಾಡಬೇಕಂತ ಇದ್ದೀವಿ. ಅದೇ ಥರ ಒಂದು ಹಳ್ಳಿಯನ್ನು ನಾವು ಡೆವಲಪ್ ಮಾಡಬೇಕಂತ ಇದ್ದೀವಿ. ಅಲ್ಲಿ ಸೋಲಾರ್ ಪ್ಯಾನಲ್ಸು ಮತ್ತು ಇನ್ನುಳಿದ ಸೌಕರ್ಯಗಳನ್ನು ನಾವು ಮಾಡಬೇಕಂತ ಇದ್ದೀವಿ. ಸೊ ಈ 25ನೇ ವರ್ಷದ ಅಧ್ಯಕ್ಷನಾಗಿ ವಿನಯ್ ಕುಮಾರ್ ಪಾರಿಕೆ ನಾನು ಈ ಕಾರ್ಯಗಳನ್ನು ಕೈಗೊಂಡಿದ್ದೀವಿ. ನನ್ನ ಜೊತೆ ನಮ್ಮ ರೋಟರಿ ಮೆಂಬರ್ಗಳಂತ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಈ ಒಂದು ಇವೆಂಟ್ ಬಂದ್ಬಿಟ್ಟು 28, 29 ಮಹಾವೀರ್ ಭವನದಲ್ಲಿ ಈ ಒಂದು ಇವೆಂಟ್ ಇದೆ. ಇದು ಕಾಯಿನ್ ಎಕ್ಸಿಬಿಷನ್ ಇದೆ. ಈಗಾಗಲೇ ಕ್ರಿಸ್ಮಸ್ ಸುದ್ದಿ ಆಗೋಕ್ಕಿಂತ ಮುಂಚೆನೆ ನಾವು ಎಲ್ಲ ಸ್ಕೂಲ್ಗಳಿಗೆ ಹೋಗಿ ಅವ್ರಿಗೆ ಪಾಸಸ್ ಕೊಟ್ಟಿದ್ದೀವಿ, ಫ್ರೀ ಪಾಸಸ್ ಕೊಟ್ಟಿದ್ದೀವಿ. ಆಮೇಲೆ ನಿನ್ನೆ ಮೊನ್ನೆ DC ಅವರ ಆದೇಶದಂತೆ 2 ದಿವಸ ಸ್ಕೂಲ್ ಸುಟ್ಟಿ ಇತ್ತು, ನಿನ್ನೆ ಮತ್ತು ಇವತ್ತು. ಆದರೂ ನಾವು ಮುಂಚೆನೆ ನಾವು ಸ್ಕೂಲ್ಗಳಿಗೆ ಹೋಗಿ ನಾವು ಪಾಸಸ್ ಕೊಟ್ಟಿದ್ದೀವಿ. ನಾಳೆ ಮತ್ತು ನಾಡಿದ್ದು 2 ದಿವಸ ಬೇರೆ ಬೇರೆ ಕಾಯಿನ್ಗಳ ಎಕ್ಸಿಬಿಷನ್ ಇರುತ್ತೆ. ಸೊ ದಯವಿಟ್ಟು ಬೆಳಗಾವಿ ಜನತೆ ಹಾಗೂ ಸುತ್ತಮುತ್ತಲ ಜನತೆ ಈ ಒಂದು ಎಕ್ಸಿಬಿಷನ್ ಬರಬೇಕು, ಈ ಥರ ಒಂದು ನಮ್ಮ ಹಿಸ್ಟ್ರಿಯನ್ನು ನೋಡ್ಬೇಕಂತ ನಾನು ಕೇಳ್ತೀನಿ. ಧನ್ಯವಾದ. ರೋಟರಿ ಕ್ಲಬ್ ಕಳೆದ 25 ವರ್ಷದ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ. ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದೆ ಎಂದರು. ಫೆಬ್ರವರಿ 26ಕ್ಕೆ ರೋಟರಿ ಕ್ಲಬ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಅಲ್ಲಿ ಸಂಗ್ರಹವಾದ ಹಣವನ್ನು ಸಾಮಾಜಿಕ ಕಾರ್ಯಕ್ಕೆ ಬಳಸಿಕೊಳ್ತೇವೆ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದಿಂದ ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ ಎಂದು ಆಹಾರ ಸಚಿವ ಎಚ್.ಕೆ. ಮುನಿಯಪ್ಪ ಕಂಪನಿ ಮೆರೆದಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದಿಂದ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಕಂಪನಿ ಮೆರೆದಿದ್ದಾರೆ. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮನಮೋಹನ್ ಸಿಂಗ್ ನಿಧನ ನೋವು ತಂದಿದೆ. ಅವರು ದೇಶದಲ್ಲಿ ಉತ್ತಮವಾದ ಆಡಳಿತ ಕೊಟ್ಟವರು. ಪ್ರಧಾನಮಂತ್ರಿ ಇದ್ದಾಗ ಉತ್ತಮ ಜನಪರ ಯೋಜನೆ ಜಾರಿ ಮಾಡಿದ್ರು. ನಾನು ಅವರ ಪ್ರಧಾನಮಂತ್ರಿ ಇದ್ದಾಗ ಸಚಿವನಾಗಿ ಕೆಲಸ ಮಾಡಿರುವೆ ಎಂದರು. ಮನಮೋಹನ್ ಸಿಂಗ್ ಅವರು ಸ್ವರ್ಗಸ್ಥರಾದಂಥ ಕೇಳಿದು ದಿಗ್ಭ್ರಮೆಯಾಗಿದೆ. ಈ ದೇಶದ ಅತ್ಯುತ್ತ ರಾಜಕಾರಣಿ ಮತ್ತು ಉತ್ತಮವಾದಂಥ ಆಡಳಿತ, ತಂತ್ರಜ್ಞಾನದಲ್ಲಿ ದೇಶವನ್ನು ಮೇಲು ಪರ್ವತಕ್ಕೆ ಏರಿಸಿದಂಥ ಮಹಾನ್ ಶಕ್ತಿ, ಆರ್ಥಿಕ ತಜ್ಞ, ಉತ್ತಮವಾದಂಥ ಆಡಳಿತವನ್ನು ಮಾಡಿದಂಥ ಪ್ರಧಾನಮಂತ್ರಿ, ದೇಶದ ಅಭಿವೃದ್ಧಿಗೆ ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನಾ, ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನಾ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ದೇಶಕ್ಕೆ ಕೊಟ್ಟು ದೇಶದ ಜಗತ್ತಿನ ಬಲಿಷ್ಠವಾದ ರಾಷ್ಟ್ರಗಳ ಜೊತೆಗೆ ಕೊಂಡೊಯ್ದಂಥ ಮಹಾನ್ ಚೇತನವನ್ನು ಇವತ್ತು ಕಳೆದುಕೊಂಡಿದ್ದೇವೆ. ನನಗೊಂದು ಅವಕಾಶ ಸಿಕ್ಕಿತ್ತು. ಅವರು ಪ್ರಧಾನಮಂತ್ರಿ ಆದಾಗ 2004ರಿಂದ 2014ರವರೆಗೂ ಕೂಡ ಅವರ ಜೊತೆಯಲ್ಲಿ ರಸ್ತೆ ರಾಜ್ಯ ಸಚಿವನಾಗಿ, ರೈಲ್ವೆ ರಾಜ್ಯ ಸಚಿವನಾಗಿ, MSME ಸ್ವತಂತ್ರ ಖಾತೆಯನ್ನು ಹೊಂದಿ ಕೆಲಸವನ್ನು ಮಾಡೋ ಅವಕಾಶ ಸಿಕ್ತು. ಅವರ ಮಾರ್ಗದರ್ಶನ, ಅವರ ಸರಳ ಸಜ್ಜನಿಕೆ, ಅವರ ಆಡಳಿತ ನಮಗೆ ಮಾರ್ಗದರ್ಶನವಾಗಿದೆ. ಅವರು ಕೆಲವು ಸಲಹೆಗಳನ್ನು ಕೊಟ್ಟರು. ಈ ದೇಶದಲ್ಲಿ ವಿದ್ಯಾವಂತ ತರುಣರಿಗೆ ಉದ್ಯಮಶೀಲ ಪ್ರಗತಿಯಾಗಿ ಉದ್ಯಮ ಮಾಡಿ ಬದುಕುವಂಥದ್ದು, ಅದಕ್ಕೆ ಏನು ಕಾರ್ಯಕ್ರಮ ಮಾಡಬೇಕಂದ್ರೆ ಖಾದಿ ಇಂಡಸ್ಟ್ರಿ ನನ್ನ ಕೆಳಗಡೆ ಬರ್ತಾಯಿತ್ತು. ಖಾದಿ ವಿಲೇಜ್ ಇಂಡಸ್ಟ್ರಿ ಕಮಿಷನ್ ಸುಮಾರು 1 ಲಕ್ಷ ಯುವಕ ಯುವತಿಯರನ್ನು ಉದ್ಯಮಶೀಲರಾಗಿ ಮಾಡಿ ಅವರಿಗೆ 5 ಲಕ್ಷದಿಂದ 25 ಲಕ್ಷ ಸಬ್ಸಿಡಿ ಕೊಡೋದ್ರ ಮುಖಾಂತರ, ಬ್ಯಾಂಕ್ MDಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿ ಅವರಿಗೆ ಲೋನ್ ಕೊಡೋದ್ರ ಮುಖಾಂತರ ಗುಡಿ ಕೈಗಾರಿಕೆ, ಗ್ರಾಮಾಂತರ ಕೈಗಾರಿಕೆಗೆ ಒತ್ತು ಕೊಡೋದ್ರ ಜೊತೆಗೆ ಒಬ್ಬ ಉದ್ಯಮಿ 8 ಲಕ್ಷ ಜನರನ್ನು ತಯಾರು ಮಾಡ್ತಾರೆ.
1,00,000 ಉದ್ಯಮಿಗಳು ಒಬ್ಬ 8 ಜನರಿಗೆ ಕೆಲಸ ಕೊಡೋದ್ರ ಮೂಲಕ ಈ ದೇಶದಲ್ಲಿ 8 ಲಕ್ಷ ಕುಟುಂಬಗಳಿಗೆ ಒಂದು ಜೀವನೋಪಾಯಕ್ಕೆ ದಾರಿಯನ್ನು ಮಾಡಿದಂಥ ಚೇತನ ಅವರ ಮಾರ್ಗದರ್ಶನದಲ್ಲಿ ಇದೊಂದು ಅತ್ಯುತ್ತಮವಾದಂಥ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು. ಅಂಥವ್ರು ಇವತ್ತು ಸ್ವರ್ಗಸ್ಥರಾಗಿರೋದು ನಮಗೆ ತುಂಬ ಅತೀವ ದುಃಖವಾಗಿದೆ. ಈ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೂ ಮತ್ತು ಅವರ ಅನುಯಾಯಿಗಳಿಗೂ ದೇವರು ಭಗವಂತ ಕೊಡಲಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ. ಹೌದು, ಎರಡನೇ He is one of the best Prime Minister and an economic reformist, and we lost a great person. And also is the best economist in the world scenario. He has developed the India, he took a economic revolution in the country. That is National Food Security Act, right to education, right to information, Manrega and Pradhan Mantri Employment Generation Program. These are the programs, one of the most important programs he has given. By this, India has developed economically in the world scenario, one of the strongest country in his time. He has developed like that. One of the great economists, the best Prime Minister we lost. It is a very great loss to the country and the people of the country. And I pray God to give peace for his soul, and also we pray God to sustain this pain and agony of that family and his followers. Namaskar. ದೇಶದಲ್ಲಿ ವಿದ್ಯಾವಂತರ ಪರ ಯೋಜನೆ ರೂಪಿಸಿದ್ರು, ಉದ್ಯಮ ಬೆಳವಣಿಗೆಗೆ ಒತ್ತು ಕೊಟ್ಟಿದ್ರು. ಅವರು ಜಾರಿಗೆ ತಂದಿದ್ದ ಆಧಾರ್ ಕಾರ್ಡ್, GST ಯೋಜನೆ ಇಂದಿಗೂ ದೇಶದಲ್ಲಿ ಚಾಲ್ತಿಯಲ್ಲಿದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಸಿಟಿ ರವಿ ಪ್ರಕರಣದಲ್ಲಿ ಖಾನಾಪುರ PI ಮಂಜುನಾಥ್ ನಾಯಕ್ ಅವರನ್ನ ಅಮಾನತು ಆದೇಶ ಮಾಡಿದ ಹಿರಿಯ ಅಧಿಕಾರಿಗಳ ನಡೆ ಅಕ್ಷಮ್ಯ. ಮಂಜುನಾಥ್ ನಾಯಕ್ ಅವರನ್ನ ಕರ್ತವ್ಯಕ್ಕೆ ನಿಯೋಜನೆಗೊಳಿಸಬೇಕು, ಇಲ್ಲವಾದಲ್ಲಿ ಸೋಮವಾರ ಉಗ್ರ ಹೋರಾಟ ಮಾಡುವುದಾಗಿ ವಿವಿಧ ಸಂಘಟನೆಗಳ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು. ಸಿಟಿ ರವಿ ಪ್ರಕರಣದಲ್ಲಿ ಖಾನಾಪುರ PI ಮಂಜುನಾಥ್ ನಾಯಕ್ ಅವರ ಅಮಾನತು ಆದೇಶ ಮಾಡಿದ ಹಿರಿಯ ಅಧಿಕಾರಿಗಳ ನಡೆ ಅಕ್ಷಮ್ಯ. ಇಲ್ಲಿ ಮಂಜುನಾಥ್ ನಾಯಕ್ ಅವರನ್ನ ಹರಕೆಯ ಗುರಿ ಮಾಡಿದ್ದು ಇದು ತಪ್ಪು ನಿರ್ಧಾರವಾಗಿದ್ದು, ತಕ್ಷಣವೇ ಮಂಜುನಾಥ್ ನಾಯಕ್ ಅವರನ್ನ ಕರ್ತವ್ಯಕ್ಕೆ ನಿಯೋಜನೆಗೊಳಿಸಬೇಕು, ಇಲ್ಲವಾದಲ್ಲಿ ಸೋಮವಾರ ಉಗ್ರ ಹೋರಾಟ ಮಾಡುವುದಾಗಿ ವಿವಿಧ ಸಂಘಟನೆಗಳ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಖಾನಾಪುರದ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿದ ವಿವಿಧ ಕನ್ನಡ ಪರ, ದಲಿತ ಪರ ಮತ್ತು ರೈತ ಸಂಘಟನೆಗಳ ಸಭೆಯಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ವಿಠಲ್ ಹಿಂಡಲ್ಕರ್, ಕಳೆದ 2 ವರ್ಷಗಳಿಂದ ಮಂಜುನಾಥ್ ನಾಯಕ್ ಅವರ ಸೇವೆ ಅನನ್ಯವಾದದ್ದು. ಎಲ್ಲ ಭಾಷೆ, ಎಲ್ಲ ಧರ್ಮದ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ರು. ಅಲ್ಲದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕೂಡ ಸೈ ಎನಿಸಿಕೊಂಡಿದ್ರು. ಈಗ ಅಂತಹ ಅಧಿಕಾರಿಯನ್ನ ಅಮಾನತು ಮಾಡಿರುವುದು ವಿಷಾದನೀಯ ಎಂದರು. ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ, ಏನು ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಕೊನೆಯ ದಿನ ರಾಜಕಾರಣಿಗಳು, ಈಗಾಗಲೇ ನಮ್ಮ ಸಂಘಟನೆ ಮುಖಂಡರು ರಾಜಕಾರಣಿಗಳ ವೈಯಕ್ತಿಕ ವಿಷಯದ ಶಬ್ದಗಳನ್ನ ವಿಚಾರವನ್ನು ಇಟ್ಕೊಂಡು ಒಂದು ಬೆಳಗಾವಿ ಜಿಲ್ಲೆ ಹಿರೇಬಾಗೇಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗತ್ತ. ಅಲ್ಲಿ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರಕರಣ ದಾಖಲ ಮಾಡಿಕೊಂಡು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು CT ರವಿ ಅವರನ್ನ ಖಾನಾಪುರ ತಾಲೂಕಿನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿರೋದು ಒಂದೇ ವಿಷಯ. ಅಲ್ಲಿ ಗ್ರಾಮೀಣ ಭಾಗದೊಳಗ ಬಹಳಷ್ಟು ಅಧಿವೇಶನದ ಜಂಜಾಟ ಇರೋದ್ರಿಂದ ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿರೋ ಒಂದೇ ವಿಷಯನ ಇಟ್ಕೊಂಡು ಖಾನಾಪುರ ತಾಲೂಕಿನಲ್ಲಿ ಆರೋಪಿ ಸ್ಥಾನದೊಳಗಿರತಕ್ಕಂಥ ವಿಧಾನ ಪರಿಷತ್ ಸದಸ್ಯನಿಗೆ ರಾಜ್ಯ ಗೌರವ ಕೊಟ್ಟಿದ್ದಾರು, ಮರ್ಯಾದೆ ಕೊಟ್ಟಿದ್ದಾರೆ ಅಂತ ಹೇಳಿ ಒಬ್ರು ಪೊಲೀಸ್ ಠಾಣೆ ಹಿರಿಯ ಅಧಿಕಾರಿಗಳನ್ನ ಅಮಾನತುಗೊಳಿಸಿರೋ ಕೃತ್ಯ ಇದು ನಿಜವಾಗಲೂ ಸಂವಿಧಾನವಾದಂತ ಕೃತ್ಯ ಅಲ್ವೇ ಅಲ್ಲ. ಯಾಕಪ್ಪ ಅಂದ್ರ ಸಂವಿಧಾನದೊಳಗ ಅವರೊಬ್ಬರ ವಿಧಾನ ಪರಿಷತ್ ಸದಸ್ಯರಾಗಿರೋದ್ರಿಂದ ಅವ್ರಿಗೆ ಕಾಮನ್ ಆಗಿ ಪೊಲೀಸ್ ಸ್ಟೇಷನ್ಗೆ ಅವ್ರ ಅಪರಾಧ ಅಲ್ಲ, ಅದು ರಾಜಕೀಯ. ಆರೋಪಿ ಸ್ಥಾನದೊಳಗೆ ಬಂದಾರೋ ಅವ್ರನ್ನ ಯಾವ ರೀತಿ ಒಳಗೆ ಅವರು
ಒಬ್ಬರ ರಾಜಕಾರಣಿ ಆಗಿರ್ಬೋದು, ಒಬ್ಬರ ಸಾಮಾಜಿಕವಾಗಿ ಅವ್ರನ್ನ ಯಾವ ರೀತಿ ವಿಚಾರಿಸ್ಬೇಕು ಆ ರೀತಿ ವಿಚಾರಣೆ ಮಾಡಿದ್ದಾರೆ. ಅಲ್ಲಿ ಆಗಾಗಲೇ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ 3 ಜನ IG ಆಫೀಸರ್ಗಳಿದ್ದು, CPIಗಳಿದ್ದು, PSIಗಳಿದ್ದು, ಅಧಿವೇಶನಕ್ಕೆ ಬಂದಂತ ಹಿರಿಯ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದ್ರೂ ಕೂಡ ಕೇವಲ ಮಂಜುನಾಥ್ ನಾಯಕ್ ಅವರನ್ನ ಅಮಾನತುಗೊಳಿಸಿ ಇದರೊಳಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿರಿಯ ಅಧಿಕಾರಿಗಳು ಏನು ಹೆಸರು ಸಾಧನೆ ಮಾಡಕ್ ಹೊಂಟಿದ್ದೀರಿ, ಇದು ಅಕ್ಷಮ್ಯ ಅಪರಾಧವಾಗಿದೆ. ಇದ್ರ ಬಗ್ಗೆ ಖಾನಾಪುರ ತಾಲೂಕಿನಲ್ಲಿ ಈಗ 2 ವರ್ಷದಿಂದ ಮಂಜುನಾಥ್ ನಾಯಕ್ ಅವರು ನಿರಂತರ ಆರಂಭ ಇದ್ದಂತ ಗಾಂಜಾ ಆಗಿರ್ಬೋದು, ಆಮೇಲೆ ಸ್ಮಗ್ಲಿಂಗ್ ಆಗಿರ್ಬೋದು, ವೇಶ್ಯಾವಾಟಿಕೆ ಆಗಿರ್ಬೋದು, ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕ ಸ್ಥಳದೊಳಗ ಬಸ್ ಸ್ಟ್ಯಾಂಡ್ ಒಳಗೆ ಕುಡಿತಕ್ಕಂಥ ಕುಡುಕರನ್ನಾಗಿರ್ಬೋದು, ಎಲ್ಲರನ್ನು ಕಾನೂನುಬದ್ಧವಾಗಿ ತಿಳುವಳಿಕೆ ಹೇಳಿ ಯಾರ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕು ಅವ್ರ ಮೇಲೆ ಮಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡಿದಾರು. ಖಾನಾಪುರ ತಾಲೂಕಿನೊಳಗೆ ಇವನ್ನೆಲ್ಲ ತಡೆಗಟ್ಟಕ ಪ್ರಯತ್ನ ಪಟ್ಟಾರು. ಇದ್ರೊಳಗೆ ಅವ್ರದ್ದು ಯಶಸ್ವಿ ಬಹಳಷ್ಟು ಮುಖ್ಯವಾಗೈತಿ. ಖಾನಾಪುರ ತಾಲೂಕು ಬಹಳಷ್ಟು ಹಿಂದುಳಿದ ತಾಲೂಕು ಆಗಿರೋದ್ರಿಂದ ಇಂಥ ಒಬ್ಬರು ಅಧಿಕಾರಿಗಳು ನಮಗೆ ಬಹಳಷ್ಟು ಅವಶ್ಯ ಅದಾರ. ದಯಮಾಡಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಅವ್ರನ್ನ ಕೂಡಲೇ ಕರ್ತವ್ಯದೊಳಗೆ ಮುಂದುವರ್ಸಕ್ ಅನುಮತಿ ಮಾಡಿ ಕೊಡ್ಬೇಕು. ಇಲ್ವಾದ್ರ ಇದೇ ತಿಂಗಳು ಸೋಮವಾರ ದಿನ 30ನೇ ತಾರೀಕು ಖಾನಾಪುರ ತಾಲೂಕಿನೊಳಗೆ ಏನಾದ್ರೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರ ಅದಕ್ಕೆ ನೇರವಾಗಿ ಏನು ಮಂಜುನಾಥ್ ನಾಯಕರನ್ನ ಅಮಾನತುಗೊಳಿಸಕ ಆದೇಶದ ಮೇಲೆ ಯಾವ ಅಧಿಕಾರಿಗಳು ಸಹಿ ಮಾಡ್ಯಾರ ಅವರೇ ಜವಾಬ್ದಾರರಾಗಿರ್ತಾರೋ. ಕೂಡಲೇ ಈ ವಿಷಯದ ಬಗ್ಗೆ ತನಿಖೆ ವಿಚಾರಣೆ ಮಾಡ್ಬೇಕು. ಸಂಬಂಧಪಟ್ಟ ಯಾರು ಅಧಿಕಾರಿಗಳು ಅವ್ರನ್ನ ವರ್ಗಾವಣೆ ಇದು ನಿವೃತ್ತಿಗೊಳಿಸಿದಿರಿ ಅವ್ರು ಕರ್ಕೊಂಡು ಹೋಗಿ ಅದ್ರ ಬಗ್ಗೆ ಅವ್ರನ್ನ ವಿನಂತಿ ಪೂರ್ವಕವಾಗಿ ಮತ್ತೆ ತಂದು ಕರ್ತವ್ಯಕ್ಕೆ ಹಾಜರು ಮಾಡ್ಬೇಕಂತೇಳಿ ಭೀಮ್ ಆರ್ಮಿ ಸಂಘಟನೆಯಿಂದ, ಆಮೇಲೆ ರಕ್ಷಣಾ ವೇದಿಕೆ ಸಂಘಟನೆ, ದಲಿತ ಸಂಘಟನೆಗಳ ವತಿಯಿಂದ ನಾವು ಒಂದು ಆದೇಶ ಇದೊಂದು ವಿನಂತಿ ಹೇಳತ್ತೇವು. ಈ ವಿನಂತಿಗೆ ದಯಮಾಡಿ ಕ್ರಮ ಆಗಬೇಕು. ಸಂಬಂಧಪಟ್ಟವ್ರು ಯಾರದರಿ, ಯಾರು ತಪ್ಪಿತಸ್ಥರದಾರ ಅವ್ರ ಮೇಲೆ ಕ್ರಮ ತಗೋರಿ. ಗ್ರಾಮೀಣ ಭಾಗದೊಳಗೆ ಆದಂತ ಕಂಪ್ಲೇಂಟ್ನ ಖಾನಾಪುರ ಕರ್ಕೊಂಡು ಬಂದು ಇಲ್ಲಿ ರಕ್ಷಣೆ ಕೊಟ್ಟು ಇಲ್ಲಿ ಕಾನೂನಿನ ಪ್ರಕಾರ ನಡ್ಕೊಂಡಿರುವಂತ ವ್ಯಕ್ತಿಗೆ, ಒಬ್ರು ಅಧಿಕಾರಿಗೆ ಏನು ನೀವು ದೌರ್ಜನ್ಯ ಮಾಡತ್ತೀರಿ, ಇದನ್ನ ಕೂಡಲೇ ನಿಲ್ಲಿಸ್ಬೇಕಂತೇಳಿ ಈ ಮೂಲಕ ಒಂದು ಆಗ್ರಹನ ನಾವು ಮಾಡ್ತಾ ಇದ್ವಿ. ಈ ವೇಳೆ ಮಾತನಾಡಿದ ದಲಿತ ಮುಖಂಡರಾದ ರಾಜಶೇಖರ್ ಹಿಂಡಲಗಿ ಹಾಗೂ ಸಂದೀಪ್ ಚಲ್ವಾದಿ, ಸಿಟಿ ರವಿ ಅವರ ಪ್ರಕರಣದಲ್ಲಿ ಖಾನಾಪುರ PI ಮಂಜುನಾಥ್ ನಾಯಕ್ ಅವರದ್ದು ಯಾವುದೇ ಪಾತ್ರವಿಲ್ಲದೆ ಹೋದ್ರೂ ಅವರನ್ನ ಅಮಾನತು ಮಾಡಿದ್ದು ಖಂಡನೀಯ. ಹಾಗೆ ನೋಡೋದಾದ್ರೆ ಅವತ್ತು ಪೊಲೀಸ್ ವರಿಷ್ಠಾಧಿಕಾರಿ, ಕಮಿಷನರ್ ಸೇರಿದಂತೆ ಇನ್ನು ಉಳಿದ ಅಧಿಕಾರಿಗಳಿದ್ರು. ಹೀಗಾಗಿ ಮಂಜುನಾಥ್ ಅವರು ಅವರ ಆದೇಶ ಪಾಲನೆ ಮಾಡಿದ್ದು, ಒಂದು ವೇಳೆ ಅಮಾನತು ಮಾಡುವುದಾದ್ರೆ ಎಲ್ಲರನ್ನ ಮಾಡಬೇಕು ಮತ್ತು ಸೋಮವಾರದ ಒಳಗಾಗಿ ನೀಡಿರುವ ಅಮಾನತು ಆದೇಶವನ್ನು ವಾಪಸ್ ಪಡೆದು ಮಂಜುನಾಥ್ ನಾಯಕ್ ಅವರನ್ನ ಸೇವೆಯಲ್ಲಿ ಮುಂದುವರಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದ್ರು. ಏನು ಇವತ್ತಿನ ದಿವಸ ಖಾನಾಪುರ ಪಟ್ಟಣದಲ್ಲಿ ಎಲ್ಲ ದಲಿತ ಪರ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆ ಹಾಗೂ ರೈತ ಪರ ಸಂಘಟನೆ ಮತ್ತು ತಾಲೂಕಿನ ಸಮಾಜ ಸೇವಕರ ಸಮ್ಮುಖದಲ್ಲಿ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ವಿ. ಆಯೋಜನೆ ಮಾಡಿದ ಉದ್ದೇಶ ಇಷ್ಟೇ, ಏನು ಮಾನ್ಯ CPI ಸಾಹೇಬರು ಮಂಜುನಾಥ್ ನಾಯ್ಕ್, ಖಾನಾಪುರ ಪೊಲೀಸ್ ಠಾಣೆಯ CPI ಸಾಹೇಬರು ಮಾನ್ಯ ದಿವಸ MLC CT ರವಿ ಅವರ ಒಂದು ಪ್ರಕರಣ ಅಡಿಯಲ್ಲಿ ಮಂಜುನಾಥ್ ನಾಯ್ಕ್ ಅವರನ್ನ ನಿನ್ನೆ ದಿವಸ ಮೇಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಅವರನ್ನು ಅಮಾನತು ಮಾಡಿರ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ಎಲ್ಲ ಸಂಘಟನೆ ಪರವಾಗಿ ಮಂಜುನಾಥ್ ನಾಯ್ಕ್ ಸಾಹೇಬರು ಸುಮಾರು 2 ವರ್ಷಗಳಿಂದ ಖಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇಲ್ಲಿ ಸುಮಾರು ಸಮಾಜಮುಖಿ ಕೆಲಸಗಳು ಹಾಗೂ ಗಡಿ ಭಾಗದಲ್ಲಿ ಜಾತಿ ಸಾಮರಸ್ಯ ಇರ್ಬೋದು, ಕರ್ನಾಟಕ ರಾಜ್ಯೋತ್ಸವ ಅಂತ ಕಾರ್ಯಕ್ರಮಗಳಿರ್ಬೋದು, ಎಲ್ಲನೂ ಯಶಸ್ವಿಯಾಗಿ ಪೂರೈಸಿದ್ದಾರೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಖಾನಾಪುರದ ಜನತೆ, ಸಾರ್ವಜನಿಕರ ಒಂದು ಕುಂದುಕೊರತೆಗಳಿರ್ಬೋದು, ಇಲ್ಲಿ ಕಾನೂನು ಸುವ್ಯವಸ್ಥೆಗಳಿರ್ಬೋದು, ಸಂಘ ಸಂಸ್ಥೆಗಳ ಜೊತೆಗೆ ಒಳ್ಳೆಯ ಒಡನಾಟ ಹಾಗೂ ಬಾಂಧವ್ಯವನ್ನು ಇಟ್ಟುಕೊಂಡು ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ದಾರೆ. ಯಾವುದೇ ರೀತಿಯಿಂದ ಇದುವರೆಗೂ ಅವರು ಕಪ್ಪು ಚುಕ್ಕೆಯನ್ನು ಪಡೆದಿಲ್ಲ ಮತ್ತು ಸುಮಾರು ತಾಲೂಕಿನಲ್ಲಿ ಸಮಾಜಮುಖಿ ಕೆಲಸಗಳು, ವಿದ್ಯಾಭ್ಯಾಸದ ಕಡೆಗೆ ಮತ್ತು ವಿದ್ಯಾರ್ಥಿಗಳ ಕಡೆಗೆ, ಸಾರಿಗೆ ವ್ಯವಸ್ಥೆ ಕಡೆಗೆ ನಿಂತು ಸಮರ್ಪಕವಾಗಿ ಒಂದು ತಮ್ಮ ಜವಾಬ್ದಾರಿಯನ್ನು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಆದ ಕಾರಣ ಏನು ಮಾನ್ಯ ಗೃಹ ಮಂತ್ರಿಗಳು ಹಾಗೂ
ಮೇಲಾಧಿಕಾರಿಗಳು ಏನು ಪೊಲೀಸ್ ಮೇಲಾಧಿಕಾರಿಗಳಿದಾರ, ನಾವು ಸೋಮವಾರದವರೆಗೂ ಗಡುವು ಕೊಡ್ತಾ ಇದ್ದೇವೆ ಎಲ್ಲ ಸಂಘಟನೆಗಳ ಪರವಾಗಿ. ಮಾನ್ಯ CPI ಸಾಹೇಬರು ಮಂಜುನಾಥ್ ನಾಯ್ಕ್ ಸಾಹೇಬರನ್ನ ಅಮಾನತನ್ನ ಹಿಂಪಡೆದು ಅವ್ರನ್ನ ಮತ್ತೆ ಯಥಾಸ್ಥಿತಿಯಾಗಿ ಕರ್ತವ್ಯಕ್ಕೆ ಹಾಜರುಪಡಿಸ್ಬೇಕಂತ ಹೇಳಿ ಈ ಒಂದು ವೇದಿಕೆ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೇವೆ. ತಾವೇನಾದರೂ ಮೇಲಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ, ತಾವೇನಾದರೂ ಅವ್ರಿಗೆ ಸೋಮವಾರದ ಒಳಗಾಗಿ ಈ ಆದೇಶವನ್ನು ಹಿಂಪಡೆದು ಅವ್ರನ್ನ ಕರ್ತವ್ಯಕ್ಕೆ ನಿಯೋಜನೆ ಮಾಡದೇ ಇದ್ದಲ್ಲಿ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರನ್ನೆಲ್ಲ ಒಟ್ಟುಗೂಡಿಸಿ ನಾವು ಖಾನಾಪುರ ಪಟ್ಟಣದಲ್ಲಿ ಬಸವೇಶ್ವರ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೂ ಬೃಹತ್ವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಯ ನಾಯಕರು ಹಾಗೂ ದಲಿತ ಪರ ಸಂಘಟನೆಯ ನಾಯಕರು ಹಾಗೂ ರೈತ ಪರ ಸಂಘಟನೆಯ ನಾಯಕರು, ಸಮಾಜ ಸೇವಕರು ಎಲ್ಲರೂ ಸೇರಿಕೊಂಡು ಒಕ್ಕೊರಲಿನಿಂದ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಕೂಡಲೇ ನಮ್ಮ ಖಾನಾಪುರ ಪೊಲೀಸ್ ಠಾಣೆಯ PI ಆಗಿರುವಂಥ ಮಂಜುನಾಥ್ ನಾಯಕ್ ಸರ್ ಅವರನ್ನು ಅವರ ಅಮಾನತನ್ನು ಹಿಂಪಡೆದು ಅವರಿಗೆ ಕರ್ತವ್ಯ ಮಾಡಲು ಅನುವು ಮಾಡಿಕೊಡಬೇಕು. ಒಂದು ವೇಳೆ ಈ ರೀತಿ ಮಾಡದೆ ಹೋದರೆ ಮುಂಬರುವ ಸೋಮವಾರದಂದು ನಾವು ಖಾನಾಪುರ ಪಟ್ಟಣದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದ್ದೇವೆ. ಯಾಕಪ್ಪ ಅಂತ ಹೇಳಿದರೆ ಮೊನ್ನೆ ವಿಧಾನ ಪರಿಷತ್ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಏನು ಒಂದು ಘಟನೆ ಆಯಿತು, ಆ ಘಟನೆಯಲ್ಲಿ ಒಬ್ಬರು ಹೆಣ್ಣುಮಗಳಿಗೆ ಏನಾದರೂ ಅನ್ಯಾಯ ಆಗಿದ್ರೆ ನಮ್ಮ ಭಾರತೀಯರು ಯಾವತ್ತೂ ಸಹಿಸೋದಿಲ್ಲ. ನಾವು ಭಾರತೀಯರು ಯಾವಾಗಲೂ ಕೂಡ ನಮ್ಮ ದೇಶಕ್ಕೆ ಭಾರತ ಮಾತೆ ಅಂತೀವಿ, ತಾಯಿ ಸ್ಥಾನವನ್ನು ನೀಡ್ತೀವಿ. ಈ ಭೂಮಿಗೆ ಕೂಡ ತಾಯಿ ಸ್ಥಾನವನ್ನು ನೀಡ್ತೀವಿ, ಭೂಮಿ ತಾಯಿ ಅಂತೀವಿ. ನಮ್ಮ ಕನ್ನಡ ಮಾತೆಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಕರ್ನಾಟಕ ಮಾತೆ ಭುವನೇಶ್ವರಿ ಅಂತ ಹೇಳ್ತಾ ಇದ್ದೀವಿ. ನಾವು ಎಲ್ಲರೂ ಕೂಡ ಯಾವಾಗಲೂ ನಮ್ಮ ನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದ್ದರೆ ಅವರು ಕೇಸನ್ನು CIDಗೆ ವಹಿಸಿದ್ದಾರೆ ಅಥವಾ CBIಗೆ ವಹಿಸಲಿ, ಯಾವುದೋ ಉನ್ನತ ಮಟ್ಟದ ತನಿಖೆಯನ್ನು ಮಾಡಲಿ. ಅದನ್ನು ಬಿಟ್ಟು ಹರಿಕೆಯ ಕುರಿ ಅಂತೇಳಿ ಈ ಮಂಜುನಾಥ್ ನಾಯ್ಕ್ ಸಾಹೇಬರನ್ನ ಅಮಾನತ್ ಮಾಡುವುದೇನಿದೆ, ಇದು ಅವರನ್ನು ಬಲಿಪಶು ಮಾಡಿದಂತಾಗ್ತದೆ. ಅದಕ್ಕಾಗಿ ಅವರನ್ನ ಅಮಾನತ್ ಮಾಡದೆ ಅವರನ್ನು ಕರ್ತವ್ಯಕ್ಕೆ ಮರು ಆಯ್ಕೆ ಮಾಡಿಕೊಳ್ಬೇಕು. ಅವರನ್ನು ಕರ್ತವ್ಯಕ್ಕೆ ನಿಯೋಜನೆ ಮಾಡೋದ್ರಿಂದಗೆ ಈ ಏನು ತಪ್ಪು ಆಗಿದೆ, ಸರ್ಕಾರದ ಮಟ್ಟದಲ್ಲಿ ಏನು ತಪ್ಪಾಗಿದೆ, ಏನು ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಯಾರನ್ನು ಖುಷಿಪಡಿಸೋದಕ್ಕೋಸ್ಕರ ಅಥವಾ ಹಿರಿಯ ಅಧಿಕಾರಿಗಳನ್ನು ಬಿಟ್ಟು ಇಲ್ಲಿ 3 ಜನ ಹಿರಿಯ ಅಧಿಕಾರಿಗಳು ಇದ್ದರೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಆದರೆ ಅವರೆಲ್ಲರನ್ನೂ ಬಿಟ್ಟು ಹರಕೆಯ ಕುರಿಯನ್ನ ಮಾಡಿದ್ದಾರೆ ಇವರು ಮಂಜುನಾಥ್ ಸಾಹೇಬ್ರನ್ನ. ಅದಕ್ಕಾಗಿ ದಯವಿಟ್ಟು ಮಂಜುನಾಥ್ ಸಾಹೇಬ್ರನ್ನ ಈ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗುವಂತೆ ಸರ್ಕಾರ ಆದೇಶ ಮಾಡಬೇಕು. ಒಂದು ವೇಳೆ ಮಾಡದೆ ಹೋದಲ್ಲಿ ಮುಂಬರುವಂಥ ಸೋಮವಾರ ದಿನ ನಾವು ಖಾನಾಪುರ ಪಟ್ಟಣದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಕಾನೂನಿನಲ್ಲಿ ಏನು ತಪ್ಪು ತಡೆಗಳಾಗ್ತಾ ಇದ್ದಾವೆ, ಈ ರೀತಿ ತಪ್ಪು ತಡೆಗಳ ಒಬ್ಬ ಅಧಿಕಾರಿಗಳಿಗೆ, ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಈ ರೀತಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ತಪ್ಪು ಶಿಕ್ಷೆಯನ್ನು ವಿಧಿಸ್ತಾ ಇದ್ದರೆ ಇನ್ನು ಜನಸಾಮಾನ್ಯರ ಗತಿ ಏನು ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರಲ್ಲೂ ಕಾಡ್ತಾ ಇದೆ. ಅದಕ್ಕಾಗಿ ಈ ಕೂಡಲೇ ಅವರ ಅಮಾನತನ್ನು ಹಿಂಪಡೆದು ಅವರಿಗೆ ಕರ್ತವ್ಯ ಮಾಡಲು ಅನುವು ಮಾಡಿಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಗಡಿಭಾಗ ಖಾನಾಪುರ ತಾಲೂಕಿನಲ್ಲಿ ಏನೊಂದು ಘಟನೆ ನಡೆದಿದೆ, ಇಲ್ಲಿವರೆಗೂ ನಮ್ಮ ಮಿತ್ರರು ಹೇಳಿದ್ದಾರೆ. ಯಾವಾಗಲೂ ನಾವು ಖಾನಾಪುರ ತಾಲೂಕಿನವರೇ ಬಲಿಪಶು ಆಗ್ತೀವೇನೋ ಅಂತೇಳಿ ನಮಗನ್ನಿಸ್ತದೆ. ರಾಜಕಾರಣಿಗಳು ತಮ್ಮ ರಾಜಕಾರಣದ ತೆವಳಿಗೆಗಾಗಿ ಅಧಿಕಾರಿಗಳನ್ನು ಒಂದು ಕರ್ತವ್ಯದಿಂದ ವಜಾಗೊಳಿಸುವಂಥದ್ದು, ಸಸ್ಪೆಂಡ್ ಮಾಡುವಂಥದ್ದು, ಇನ್ನೂ ಅನೇಕ ಕರ್ತವ್ಯಗಳು ಇತಿಹಾಸದಲ್ಲಿ ನಡೆದು ಬಂದಿರತಕ್ಕಂಥದ್ದು. ಚಳಿಗಾಲದ ಅಧಿವೇಶನ ವರ್ಷಕ್ಕೊಮ್ಮೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ನಡೀತಿರ್ತಕ್ಕಂಥ ಅಧಿವೇಶನ ಬರೀ ಕೋಟ್ಯಾಂತರ ರೂಪಾಯಿ ನಮ್ಮ ತೆರಿಗೆ ಹಣ ಲೂಟಿಯಾಗಿ ಹೋತಂತ ಹೇಳಿ ನಾವು ಅಂದ್ಕೋತೀವಿ. ಅಧಿವೇಶನವನ್ನು ಮಾಡಕ್ಕೆ ಬಂದವರು ಬರೀ ಜಗಳದಲ್ಲಿ ಕಾಲಹರಣವನ್ನು ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಯಾವ ರಾಜಕಾರಣಿನೂ ನೋಡಿಲ್ಲ. ಮೊನ್ನೆ ನಡೆದಂಥ ಒಂದು ಕೆಟ್ಟ ಕಹಿ ಘಟನೆ, ಸುಮಾರು 3 ಜನ ಹಿರಿಯ ಅಧಿಕಾರಿಗಳು ಇದ್ದರೂ ಕೂಡ CT ರವಿ ಅವ್ರನ್ನ ಬಾಗೇಡಿ ಠಾಣೆಯಿಂದ ಮತ್ತೊಂದು ಕಡೆ ತೊಗೊಂಡ್ಬಂದು ಕೊನೆಗೆ ಖಾನಾಪುರ ಠಾಣೆಗೆ ತೊಗೊಂಡು ಬಂದಾಗ ಅವರ ನಿಯೋಜನೆಗಾಗಿ ಅಧಿವೇಶನದಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಅವ್ರ ಜೊತೆಗೆ ಬಂದು ಒಂದು ಆದೇಶವನ್ನು ಇದೇ ರೀತಿ ಪರಿಪಾಲನೆ ಮಾಡಬೇಕಂತೇಳಿ ನಾಯಕ್ ಸರ್ಗೆ ಹೇಳಿದಾಗ
ಚಾಚು ತಪ್ಪದೆ ತಮ್ಮ ಕರ್ತವ್ಯವನ್ನ ಬಹಳ ಯಥಾಸ್ಥಿತಿಯಾಗಿ ನಡೆದುಕೊಂಡು ಬಂದಂತ ಒಬ್ಬ ಅಧಿಕಾರಿ, ಅಂತ ಅಧಿಕಾರಿಯನ್ನ ನೀವು ಕರ್ತವ್ಯದಲ್ಲಿ ಲೋಪ ಆಗಿದೆ ನಿಮ್ದು, ನಿಮ್ಮನ್ನ ಯಾಕೆ ಈ ಕೂಡಲೇ ನಾವು ಕರ್ತವ್ಯದಿಂದ ವಜಾಗೊಳಿಸಬಾರ್ದು ಅಂತಕ್ಕಂಥ ಒಂದು ನೋಟಿಸ್ ಅನ್ನ ಅವ್ರಿಗೆ ನೀಡಿರ್ತಕ್ಕಂಥದ್ದು, ಹಾಗೆ ಅವ್ರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಬಹಳ ಖೇದಕರವಾದಂತ ವಿಚಾರ. ಒಬ್ಬ ಒಳ್ಳೆಯ ಅಧಿಕಾರಿ, ಕಾನೂನು ಸುವ್ಯವಸ್ಥೆಯನ್ನ ಖಾನಾಪುರದಲ್ಲಿ ಬಹಳ ಸುಸಜ್ಜಿತವಾಗಿ ಅವರ ಅಧಿಕಾರಾವಧಿಯಲ್ಲಿ ನಡೆಸಿಕೊಂಡು ಬಂದಂತ ಅಧಿಕಾರಿಯನ್ನ ಹಿರಿಯ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು, ನಿಮ್ಮ ತಪ್ಪನ್ನ ಮುಚ್ಚಿ ಹಾಕಕ್ ಹೋಗಿ ನಾಯಕ್ ಸರ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಈ ಖಾನಾಪುರ ತಾಲೂಕಿನ ಎಲ್ಲ ಸಂಘಟನೆಗಳು ಇದನ್ನ ಖಂಡಿಸ್ತವೆ. ಹಿರಿಯ ಅಧಿಕಾರಿಗಳನ್ನು ಕೂಡ ಖಂಡಿಸ್ತೀವಿ, ಅದೇ ಜೊತೆಗೆ ರಾಜಕಾರಣಿಗಳನ್ನು ಕೂಡ ಖಂಡಿಸ್ತೀವಿ. ನಿಮ್ಮ ತೆವಳಿಗೆ ಮಾಡಿದಂಥ ತಪ್ಪನ್ನ ನೀವು ಸುಧಾರಿಸಿಕೊಂಡು ಈ ಕೂಡಲೇ ನಾಯಕ್ ಸರ್ ಅವರು ಕೆಲಸಕ್ಕೆ ಹಾಜರಾಗುವಂತೆ ಅವರಿಗೆ ಆದೇಶವನ್ನು ನೀಡಬೇಕು. ನೀವು ಮಾಡಿದಂಥ ತಪ್ಪನ್ನು ಮರುಪರಿಶೀಲನೆ ಮಾಡಬೇಕು. ಇದನ್ನು ಮಾಡಿ ಸೋಮವಾರದೊಳಗೆ ನಾಯಕ್ ಸರ್ ಅವರು ಹಾಜರಾಗುವಂಥ ವ್ಯವಸ್ಥೆಯನ್ನ ಕರ್ನಾಟಕ ಘನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಮಾಡಿದರೆ ಸರಿ. ಇಲ್ಲ ಅಂತಂದ್ರೆ ನಾವು ಬಸವೇಶ್ವರ ಸರ್ಕಲ್ನಿಂದ ತಹಶೀಲ್ದಾರ್ ಆಫೀಸ್ವರೆಗೂ ಉಗ್ರವಾದಂಥ ಹೋರಾಟವನ್ನ ಈ ಮೂಲಕ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಎಲ್ಲಾ ಸಂಘಟನೆಯವರು ಕೂಡಿ ಈ ದಿವಸ ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೂ ವಿನಂತಿಸಿಕೊಳ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಪ್ರಸನ್ನ ಕುಂಬಾರ್, KMM ಕನ್ನಡ, ಖಾನಾಪುರ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪಾಕಿಸ್ತಾನದ ಪಂಜಾಬ್ ಫ್ರಾನ್ಸ್ನ ಕುಗ್ರಾಮದಲ್ಲಿ ನೆಲೆಸಿದ್ರು ಮಾಜಿ ಪ್ರಧಾನಿ. ಭಾರತದ ದೇಶದಲ್ಲಿ ಕ್ರಾಂತಿ ಮಾಡಿದ ಶ್ರೇಯ ಅವರಿಗೆ ಸಲ್ಲತ್ತೆ. ಮನಮೋಹನ್ ಸಿಂಗ್ ನಿಧನಕ್ಕೆ ಸಂತಾಪ ಸೂಚಿಸಿದ ಸಿಎಂ ಸಿದ್ದರಾಮಯ್ಯ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆ ಬೆಳಗಾವಿಯಲ್ಲಿ ಶುಕ್ರವಾರ ನಡೆಯಬೇಕಿದ್ದ ಸಮಾವೇಶ ರದ್ದು ಮಾಡಲಾಗಿದೆ. ಡಿಸಿಎಂ DK ಶಿವಕುಮಾರ್ ಹೇಳಿಕೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆ ಶುಕ್ರವಾರ ದೆಹಲಿಗೆ ಪ್ರಯಾಣ ಬೆಳೆಸಿದ ಕೇಂದ್ರ ಕಾಂಗ್ರೆಸ್ ನಾಯಕರು. ಐತಿಹಾಸಿಕ ಕಾಂಗ್ರೆಸ್ ಶತಮಾನೋತ್ಸವದ ಅಧಿವೇಶನ ಮುಂದೂಡಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.